हरिः ॐ। जन्माद्यस्य यतोन्मयादितरतः अर्थेष्वभिघ्नेश्वरात् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। सृष्टिस्थित्यप्यहेयां नियतिदृशितमो बन्धमोक्षाश्च यस्मात् अस्य श्रीब्रह्मरुद्र प्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमश्चिन्तयेतं महान्तं। धर्मप्रोज्झितकैतवोऽत्र परमः निर्मत्सराणां सतां वेद्यं वास्तवं वस्तु शिवदं तापत्रयोन्मूलनं। श्रीमद्भागवते महामुनिकृते किं वा परैः ईश्वरः सद्यो हृद्यवरुध्यतेऽत्र कृतिभिः शुश्रूषुभिस्तक्षणात्। निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमुकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनां मा कृताः। श्रीसत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्रीगुरुभ्यो नमः। हरिः ओम हरिः ओम हरिः ओम। स्वस्तिस्तु असेडसन्मङ्गलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधनीभूते अद्य श्रीमद्भागवते दशमस्कन्धान्तरकथा प्रारम्भे च ते किञ्चित् पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे, हरे कृष्ण
ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ನಿನ್ನೆ ದಿನ ವಾಮನ ಜಯಂತಿಯ ಸಂದರ್ಭಾನುಸಾರವಾಗಿ ಎಲ್ಲಿಯವರೆಗೂ ಗುರುಗಳ ಅನುಗ್ರಹ ಬಲಿಚಕ್ರವರ್ತಿಯ ಮೇಲೆ ಇತ್ತು ಅಲ್ಲಿವರೆಗೆ ಪರಮಾತ್ಮ ಹೇಳಿದ ಅವನಿಗೆ ನಾ ಕೈ ಹಚ್ಚೋದಿಲ್ಲ ಅಂತ. ಯಾವಾಗ ಗುರು ಅನುಗ್ರಹ ತಪ್ಪಿತು ಪರಮಾತ್ಮ ಅವನನ್ನು ರಸಾತಳ ಕಳಿಸಿ ತಾನು 14 ಲೋಕದಲ್ಲಿ ವ್ಯಾಪಿಸಿದ್ದಾನೆ. ಆದ್ದರಿಂದಲೇ ಈ 2 ಶ್ಲೋಕಗಳಲ್ಲಿ ನಿನ್ನೆ ವಿವರಿಸಿದ್ದೇನೆ. ಗುರುಗಳ ಅನುಗ್ರಹವಿಲ್ಲದ ಉತ್ತಮ ಸಾಧಕ, ಇಂದ್ರಿಯ ಜಯ ಉಳತಕ್ಕಂಥ ವ್ಯಕ್ತಿ, ಆನಂತರ ಪರಮಾತ್ಮಲ್ಲಿ ಸತತವಾದ ಏಕಾಗ್ರ ಭಕ್ತಿ ಇಟ್ಟಿರತಕ್ಕಂಥ ವ್ಯಕ್ತಿ. ಆದರೆ ಸಂಸಾರ ಸಮುದ್ರವನ್ನು ದಾಟಿಸುವ ಗುರುಗಳ ಕೈಯನ್ನು ಹಿಡಿದಿಲ್ಲ, ಗುರುಗಳ ಅನುಗ್ರಹವನ್ನು ಪಡೆದಿಲ್ಲ. ಇಂತಹ ಸಂದರ್ಭದಲ್ಲಿ ಪರಮಾತ್ಮ ಅವನನ್ನು ಅನುಗ್ರಹಿಸೋದಿಲ್ಲ ಅಂತ ತಿಳ್ಕೊಂಡಂತೇಳಿ ಶಾಸ್ತ್ರ ಹೆಜ್ಜೆ ಹೆಜ್ಜೆಗೂ ಹೇಳ್ತದೆ ಅನ್ನೋ ವಿಚಾರವನ್ನು ನಿನ್ನಿನ ದಿವಸ ನಾವು ತಿಳಿದುಕೊಂಡಿದ್ದೇವೆ. ಗುರುಗಳ ಅನುಗ್ರಹ ಮಾಡಿದರೆ ಸಾಕು, ಸಕಲ ವಿದ್ಯೆಗಳು ಬರ್ತವೆ. ಆದರೆ ಬರೀ ಪರಿಶ್ರಮ, ಆದರೆ ಗುರುಗಳ ಅನುಗ್ರಹ ಇಲ್ಲ, ಭಗವಂತನ ಅನುಗ್ರಹ ಆಗೋದಿಲ್ಲ. ಅದಕ್ಕೋಸ್ಕರವೇ ಈ ಶ್ಲೋಕಕ್ಕೆ ಸಂಬಂಧಿಸಿರ್ತಕ್ಕಂತಹ ಶ್ರುತಿ ನಿಮ್ಮೆಲ್ಲರಿಗೂ ಬಾಯ್ಪಾಠ ಇದ್ದೆ ವೇದ ಮಂತ್ರ. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು ತಸ್ಯೈತೆ ಕಥಿತಾ ಹಿ ಅರ್ಥಾಃ ಪ್ರಕಾಶಂತೆ ಮಹಾತ್ಮನ. ಎಲ್ಲರೂ ಸಾಧಾರಣ ಬಾಯ್ಪಾಠ ಇರತಕ್ಕಂಥ ಶ್ಲೋಕ. ಆದರೆ ಇದರ ಅರ್ಥವನ್ನು ಬಹಳ ಜನರು ತಪ್ಪಾಗಿ ತಿಳಿದುಕೊಂಡಿದ್ದಾರೆ. ದೇವರಲ್ಲಿ ಹೇಗೆ ಭಕ್ತಿ ಮಾಡ್ತೀರಿ ಹಾಗೆ ಗುರುಗಳಲ್ಲಿ ಮಾಡಿ ಅಂತ ತಿಳ್ಕೊಂಡಂತೆ. ಹಾಗಾಗಿ ಯಸ್ಯ ದೇವೇ ಪರಾಭಕ್ತಿ, ಭಗವಂತನಲ್ಲಿ ಪರಾ ಇತಿ ಯಥಾ ಭಕ್ತಿ, ಸರ್ವೋತ್ತಮ ಅಂತ ತಿಳ್ಕೊಂಡಂತೇಳಿ ದೇವರಲ್ಲಿ ಭಕ್ತಿಯನ್ನು ಮಾಡಬೇಕು. ಯಾಕೆ? ಅವನ ಆ ಒಂದು ಉತ್ತಮತ್ವವನ್ನು ತಿಳಿದು ಭಕ್ತಿ ಮಾಡಿದ್ದೇವೆ. ಗುರುಗಳಲ್ಲಿ ಅವರ ಯೋಗ್ಯತಾನುಸಾರವಾಗಿ ಭಕ್ತಿ ಮಾಡಬೇಕು. ತಥಾ ದೇವೇ ಪರಾ ಇತಿ ಭಕ್ತಿ ತಥಾ ಗುರುವಿನಲ್ಲಿ ತದ್ಯೋಗ್ಯತಾನುಸಾರ ಭಕ್ತಿ. ಆದ್ದರಿಂದಾಗಿ ಗುರುಗಳೇ ದೇವರು ಅಂತಿಕೊಂಡಂತೇಳಿ ತಿಳಿದುಕೊಳ್ಳುವಂತ ನಮ್ಮ ಶಾಸ್ತ್ರ ಹೇಳೋದಿಲ್ಲ. ಗುರುಗಳನ್ನು ಚಲಪ್ರತಿಮೆ ಅಂತ ತಿಳಿದುಕೋ. ಪರಮಾತ್ಮ ಅಲ್ಲಿ ವಿಶಿಷ್ಟವಾದ ರೀತಿಯಲ್ಲಿ ಸನ್ನಿಹಿತನಾಗಿದ್ದಾನೆ. ಈ ರೀತಿಯಾಗಿ ಗುರುಗಳಲ್ಲಿ ಅವರವರ ವಿಶೇಷವಾಗಿರ್ತಕ್ಕಂತಹ ಉನ್ನತಿಗೆ ಅನುಸಾರವಾಗಿ ನಮ್ಮ ಎಷ್ಟೋ ಜನ ಶಿಷ್ಯಂದರು ನಮ್ಮ ಮೇಲೆ ಅಭಿಮಾನವನ್ನು ಮಾಡ್ತಾರೆ. ಒಂದರ್ಥದಲ್ಲಿ ಭಕ್ತಿ ಅಂತ ಇಟ್ಟುಕೊಳ್ಳಿ. ಆಚಾರ್ಯ ನಿಮ್ಮ ಮೇಲೆ ವಿಶ್ವಾಸ ಇದೆ, ನೀವು ಹೇಳ್ದಾಗ ಕೇಳ್ತೇವೆ ಅಂತ. ಆದರೆ ಇಷ್ಟೇ ಭಕ್ತಿ ನಮ್ಮ ಸ್ವಾಮಿಗಳ ಮೇಲೆ ಅಲ್ಲ, ನಮಗಿಂತ 100 ಪಟ್ಟು ಹೆಚ್ಚು ಭಕ್ತಿ ಸ್ವಾಮಿಗಳ ಮೇಲೆ ಮಾಡಬೇಕು, ಪೀಠಾಧೀಶರ ಮೇಲೆ ಮಾಡಬೇಕು. ಯಾಕೆ? ನಮಗಿಂತ ಬಹಳ ಅತಿ ಶ್ರೇಷ್ಠರಾಗಿರ್ತಕ್ಕಂಥ ವ್ಯಕ್ತಿಗಳು ಅವರು.
ಅವರು ಮಾಡುವಷ್ಟು ವ್ರತ ನಿಯಮ ಉಪವಾಸ ಜಪ ತಪ ಪಾಠ ಪ್ರವಚನ ನಾವು ಒಂದು ಅಂಶದಷ್ಟು ಮಾಡ್ತೀವಿ, ಅಷ್ಟೇ ಹೆಚ್ಚೆ ಮಾಡಲಿಕ್ಕೆ ಆಗೋದಿಲ್ಲ. ಅವ್ರು ಇದಕ್ಕೋಸ್ಕರ ಜೀವನ ಮುಡುಪಿಟ್ಟವರು, ನಾವು ಸಂಸಾರದಲ್ಲಿರ್ತಕ್ಕಂಥವ್ರು. ಆದ್ದರಿಂದಾಗಿ ಸ್ವಾಮಿಗಳಷ್ಟೇ ಭಕ್ತಿ ನಮ್ಮ ಮೇಲೆ ಮಾಡಬೇಕು ಅಂತ ಇಲ್ಲ. ನಮ್ಮ ಯೋಗ್ಯತಾನುಸಾರವಾಗಿ ಭಕ್ತಿ ನಮ್ಮಲ್ಲಿ, ಸ್ವಾಮಿಗಳಲ್ಲಿ ಅದಕ್ಕಿಂತಲೂ ಹೆಚ್ಚಿನ ಭಕ್ತಿ, ಅವರ ಗುರುಗಳ ಸತ್ಯಪ್ರಮೋದರಲ್ಲಿ, ಅವರ ಗುರುಗಳ ಸತ್ಯಧ್ಯಾನದಲ್ಲಿ ಭಕ್ತಿ ಹೆಚ್ಚಾಗ್ತಾ ಹೋಗ್ಬೇಕು. ಆ ನಂತರ ವಾಯುದೇವರ ಶ್ರೀಮದಾಚಾರ್ಯರಲ್ಲಿ ಇನ್ನೂ ವಿಶೇಷ ಭಕ್ತಿ, ಮಹಾಲಕ್ಷ್ಮಿಯಲ್ಲಿ ಅದಕ್ಕಿಂತಲೂ ಶ್ರೇಷ್ಠ ಭಕ್ತಿ, ಅತಿ ಶ್ರೇಷ್ಠ ಭಕ್ತಿ ಪರಮಾತ್ಮನಲ್ಲಿ. ಆದರೆ ಗುರುಗಳು ಚಲಪ್ರತಿಮೆ ಅಂತನ್ನುವ ಒಂದು ವಿಶಿಷ್ಟವಾಗಿರ್ತಕ್ಕಂಥ ತಿಳುವಳಿಕೆ ಇರಬೇಕು. ತಾರತಮ್ಯ ಬಿಟ್ಟು ಪೂಜೆ ಮಾಡಬೇಡಿ. ಕೆಲವರು ಮಹಾರಾಷ್ಟ್ರದಿಂದ ಬರ್ತಾರೆ, ಬಹಳ ಶ್ರದ್ಧಾಭಕ್ತಿ. ಅವ್ರು ಏನಾದ್ರು ಹೇಳಿದ್ರೆ ಆಯ್ತು, ಒಳಗೆ ನಮ್ಮ ದೇವರಿದ್ದಾನಪ್ಪ ಎಲ್ಲ ಮಾಡ್ತಾನೆ, ಇಲ್ಲಿ ನಮಗೆ ನೀವೇ ದೇವರು. ಅವ್ರು ಅಂತಾರಂತ ತಿಳ್ಕೊಂಡು ನಾನು ಆ ದೇವರು ಅಂತ ತಿಳ್ಕೊಂಡು ಕೂತ್ಕೊಂಡ್ರೆ ಪರಮಾತ್ಮ ಹಿರಣ್ಯಕಶಿಪು ಹಿರಣ್ಯಾಕ್ಷರ ಶ್ರೇಣಿಯಲ್ಲಿ ನನ್ನ ಒಯ್ದು ಹಸಿತಾನೆ. ನಿನ್ನನ್ನೇ ದೇವರು ಅಂತ ತಿಳ್ಕೊಂಡ್ಯಾ ಮೂರ್ಖ ಅಂಥೇಳಿ. ನಾವು ದೇವರಲ್ಲಿ, ದೇವರ ಸನ್ನಿಧಾನ ನಮ್ಮ ಯೋಗ್ಯತಾನುಸಾರವಾಗಿ ನಮ್ಮ ಹತ್ರ ಇರ್ತಾರೆ. ಇದನ್ನು ಗುರು ವಿವೇಕ ಅಂತನ್ನುವ ಗ್ರಂಥ ಬಿಡಿಸಿ ಹೇಳಿದೆ, ತಿಳಿಸಿ ಹೇಳಿದೆ. ಲಕ್ಷ್ಯ ಕೊಟ್ಟು ಕೇಳಿ. ದೇವ ಅಪಿ ಸುಯೋಗ ಆಢ್ಯ, ದೇವತೆಗಳು ಸಹ ತಮ್ಮ ಹುಟ್ಟ ಅಪರೋಕ್ಷ ಜ್ಞಾನಿಗಳಾದ್ದರಿಂದಾಗಿ ಉತ್ತಮ, ಅವರು ನಮಗಿಂತ ಬಹಳ ಉತ್ತಮಾಧಿಕಾರಿಗಳು, ಕೋಟಿ ಕೋಟಿ ಪಟ್ಟು ಉತ್ತಮಾಧಿಕಾರಿಗಳು. ಅವರು ಪರಮಾತ್ಮನವರಿಗೆ ವಿಶಿಷ್ಟವಾದ ಕಾರ್ಯವನ್ನು ಒಪ್ಪಿಸಿಕೊಟ್ಟಿದ್ದಾನೆ. ಅಂತಹ ಅದ್ಭುತ ಯೋಗ್ಯತೆ ಇರತಕ್ಕಂಥವರು. ಅವರಿಗೂ ಹೆಂಡತಿ ಇದ್ದಾಳೆ, ಮಕ್ಕಳಿದ್ದಾರೆ. ಅವರ ಹೆಂಡತಿ ಮಕ್ಕಳು ಕೂಡ ಮಹಾಸಾಧಕರು. ಇಷ್ಟು ಮಹಾಯೋಗ್ಯತೆ ಇದ್ದು ಸಾಧನೆ ಮಾಡಿದರೂ ಕೂಡ ನಾಶ್ವಸಂತೀಹ ಸಂಸ್ಕೃತೆ ಗುರುವರ ಅನುಗ್ರಹ ಮೃತೆ. ಅವರು ತಮಗೆ ಗುರುಗಳಾಗಿರ್ತಕ್ಕಂಥವರನ್ನು ಆಶ್ರಯಿಸಿ ಅವರ ಅನುಗ್ರಹ ಸಂಪಾದನೆ ಮಾಡಿದರೆ ದೇವತೆಗಳಿಗೆ ಮುಂದಿನ ಉನ್ನತಿ ಇದೆ. ಇಲ್ಲದೆ ಇದ್ದರೆ ಅವರಿಗೂ ಕೂಡ ಪರಮಾತ್ಮ ಅನುಗ್ರಹ ಆಗೋದಿಲ್ಲ. ದೇವತೆಗಳಿಗೆ ಪರಿಸ್ಥಿತಿ ಇದ್ಮೇಲೆ ನಮಗೆ ಗುರುಗಳ ಅನುಗ್ರಹ ಇದ್ದಿದ್ದಿಲ್ಲ ಅಂತಕೊಂಡಂತಂದರೆ ನಮ್ಮ ಹಣೆ ಬರಷ್ಟು. ತಪ್ಪದೇ ಅರ್ಥ ಮಾಡಿಕೊಳ್ಳಿ. ಗುರುಗಳ ಅನುಗ್ರಹವಿಲ್ಲದ ನಮ್ಮ ಸಾಧನೆ ಸಿಗ್ನೇಚರ್ ಇಲ್ಲದೆ ಇರತಕ್ಕಂಥ ಚೆಕ್ಕಿನಂತೆ. ಚೆಕ್ಕಿನೊಳಗೆ ಬೇಕಾದಷ್ಟು ಬರೀ ಕೋಟಿ ಬರೀ 10 ಕೋಟಿ 20 ಕೋಟಿ 40 ಕೋಟಿ ಬರೀ ಇದೆ. ಆದರೆ ಕೆಳಗೆ ಆ ಅಕೌಂಟ್ ಹೋಲ್ಡರ್ನ ಸಿಗ್ನೇಚರ್ ಇಲ್ಲದೆ ಇದ್ದರೆ ಆ ಚೆಕ್ಕಿಗೆ ಏನೂ ಬೆಲೆ ಇಲ್ಲ, ಹರಿದು ಕಸದ ಬುಟ್ಟಿಗೆ ಹಾಕ್ಬೇಕು. ಹಾಗೆ ದೇವತೆಗಳು ಕೂಡ ಗುರುವಿನ ಅನುಗ್ರಹ ಅಮೃತೆ. ಅವರಿಗೆ ತಮ್ಮ ಗುರುಗಳ ಅನುಗ್ರಹ ಆಗಲಿಲ್ಲ ಅಂತಕೊಂಡಂತಂದರೆ ಅವರು ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗೋದಿಲ್ಲ. ಕೇನೋಪನಿಷತ್ನಲ್ಲಿ ಒಂದು ಕಥೆ ಬರುತ್ತೆ. ಕಥೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಎಲ್ಲ ದೇವತೆಗಳು ಸೇರಿ ನಾನು ಸಾಮರ್ಥ್ಯವಂತ ನಾನು ಸಾಮರ್ಥ್ಯವಂತ ನಾನು ಸಾಮರ್ಥ್ಯವಂತ ಅಂತೇಳಿ ಚರ್ಚೆ ನಡೆಸಿರ್ತಾರೆ. ಆ ಕಾಲದಲ್ಲಿ ಅಲ್ಲಿ ಒಬ್ಬ ಯಕ್ಷ ಬರ್ತಾನೆ. ನೀವೇನು ಸಾಮರ್ಥ್ಯವಂತರಲ್ಲ. ಅಗ್ನಿ ಹೇಳ್ತಾನೆ ಜಗತ್ ಸುಟ್ಟಾಗ್ತಾನೆ. ಆಗ ಬಂದಿರತಕ್ಕಂಥ ಯಕ್ಷ
ಒಳ್ಳೆ ಯಕ್ಷಾಂದ್ರ ಸುಂದರ ರೂಪಿ ಆಗಿರ್ತಕ್ಕಂಥ ವ್ಯಕ್ತಿ ಒಂದು ಹುಲ್ಲನ್ನು ಇಡ್ತಾನೆ. ಹುಲ್ಲನ್ನಿಟ್ಟು ಇದನ್ನು ಸುಡು ಅಂತ ಹೇಳ್ತಾನೆ. ಅಗ್ನಿ ಸರ್ವ ಪ್ರಯತ್ನ ಮಾಡಿದರೂ ಆಗಲಿಲ್ಲ, ಸೋತ್ತಿರಿಗೆ ಬಂದ. ಆಗ ವರುಣ ಹೇಳಿದ, ನಾನು ಅದನ್ನು ನನ್ನ ಪ್ರಭಾದಿಂದ ಹರಿಸಿ ಬಿಡ್ತೇನೆ, ಎಲ್ಲೋ ದೂರ ಹೋಗ್ಬಿಡ್ತದೆ. ಹೇಳ್ದ, ಈ ಹುಲ್ಲನ್ನು ಪ್ರಭಾ ಹೊಡ್ಸ್ಕೊಂಡು ಹೋಗು ಅಂತ ಹೇಳಿ. ಎಷ್ಟು ವೇಗದಿಂದ ಅರುಣ ತನ್ನ ಪ್ರವಾಹ ಮಾಡಿದ್ರು ನೀರು ಮುಂದೆ ಹೋಯ್ತು ಹೊರತು ಆ ಹುಲ್ಲು ಅಲಗಾಡಲಿಲ್ಲ. ಸೋತು ತಿರುಗಿ ಬಂದ. ಗಾಳಿಗೆ ಕೋಣವಾಯು, ವಾಯುವ್ಯ ಕೋಣದ ಅಧಿಪತಿ ಅವನಿಂದ ನನ್ನ ಜೋರು ಗಾಳಿ ಬಿಟ್ಟರೆ ಬಿಲ್ಡಿಂಗ್ ಹಾರ್ತಾವ. ಅವನು ಬಂದು ಎಷ್ಟೇ ಪ್ರಯತ್ನ ಮಾಡಿದನ್ನು ಹಾರಿಸ್ಲಿಕ್ಕೆ ಆಗಲಿಲ್ಲ. ಆ ನಂತರ ಪೃಥ್ವಿ ಅಭಿಮಾನಿ ಧರಾನಿಂದು ಏನೂ ಆಗಲಿಲ್ಲ. ಆ ನಂತರ ಆಕಾಶಾಭಿಮಾನಿ ಆಗಿರ್ತಕ್ಕಂಥ ಗಣಪತಿಯೋದನ್ನೇನು ಮಾಡಲಿಕ್ಕಾಗಲಿಲ್ಲ. ಆಗ ಇಂದ್ರ ತಾನು ಸ್ವತಃ ಪ್ರಯತ್ನ ಮಾಡಬೇಕು ಅಂತೇಳಿ ಮುಂದೆ ಹೊರಟಾಗ ದೇವತೆಗಳ ರಾಜ ಆ ಯಕ್ಷಮಾಯ ಆಗಿತ್ತು. ಪ್ರಾರ್ಥನೆ ಮಾಡಿದಾಗ ಆ ಕಾಲದಲ್ಲಿ ಪಾರ್ವತಿ ಪ್ರತ್ಯಕ್ಷಳಾಗಿ ಪ್ರತಿಯೊಬ್ಬರಿಗೂ ತಾರತಮ್ಯ ಅನುಸಾರವಾಗಿರ್ತಕ್ಕಂಥ ಶಕ್ತಿ ಇದೆ. ಇಂದ್ರ, ನನ್ನ ಉಪದೇಶ ಇದ್ದರೆ ನೀನು ಭಗವಂತನನ್ನು ಪಡೆಯುತ್ತಿ ಉದ್ಧತಳಾಗ್ತಿ, ನಿನ್ನ ಗುರು ನಾನು, ನನ್ನಿಂದ ಉಪದೇಶ ಪಡೆ ಅಂತ ತಿಳ್ಕೊಂಡು ಅಂತ ಹೇಳಿ ಆ ಕಾಲದಲ್ಲಿ ಅದ್ಭುತವಾದ ರೀತಿಯಲ್ಲಿ ಪಾರ್ವತಿ ಉಪದೇಶವನ್ನು ಕೊಡ್ತಾಳೆ. ಆದ್ದರಿಂದಾಗಿ ಪ್ರತಿಯೊಬ್ಬರೂ ತಮ್ಮ ಗುರುಗಳು ಅಂತ ತಿಳ್ಕೊಂಡಂತ ಇರ್ತಾರೆ. ಆ ಗುರುಗಳನ್ನು ಆಶ್ರಯಿಸಿ ಅವರ ಅನುಗ್ರಹದಿಂದ ತತ್ವಜ್ಞಾನ ಕ್ಷೇತ್ರದಲ್ಲಿ ಮುಂದುವರಿಬೇಕು. ಗುರು ಉಪದೇಶಾತ್ತು ಹರಿಂ ಪ್ರಾಪ್ನೋತ್ತೇವನ ಸಂಶಯ. ಗುರುಗಳ ಅನುಗ್ರಹವಾದರೆ ಪರಮಾತ್ಮ ಹೇಳ್ತಾನೆ, ಇನ್ನು ನಾನು ಇವರನ್ನು ಉದ್ಧಾರ ಮಾಡಲೇಬೇಕು ಅಂತ ತಿಳ್ಕೊಂಡಂತೇಳಿ, ಇನ್ನು ಇವರನ್ನು ಉದ್ಧಾರ ಮಾಡದೇ ಇದ್ರೆ ಗತಿ ಇಲ್ಲ ಅಂತ ತಿಳ್ಕೊಂಡಂತೇಳಿ ಆ ಕಾಲದಲ್ಲಿ ಉಪದೇಶವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಇಂದ್ರ ಉದ್ಧತನ ಒಳ್ಳೆಯ ಸ್ಥಾನವನ್ನು ಪಡಿತಾನೆ, ಭಗವಂತನ ಪಡಿತಾನೆ. ಈ ಗುರು ವಿವೇಕ ಅಂತ ಅನ್ನೋ ಗ್ರಂಥ ಹೇಳ್ತಾರೆ, ಯಾವ ವ್ಯಕ್ತಿಯನ್ನು ಗುರು ಅಂತ ಮಾಡ್ಕೊಳ್ಬೇಕು, ಗುರು ಯಾರು, ಅದಕ್ಕೋಸ್ಕರ ಶಾಸ್ತ್ರ ಹೇಳ್ತಾರೆ ಗುರುಗಳಲ್ಲಿ ಒಳ್ಳೆ ಪರ್ಸ್ನಾಲಿಟಿನೂ ಇರಬೇಕು ಅಂತ ಹೇಳ್ತಾರೆ. ಗುರು ಬಹಳ ಸತನೈಯಾಗಿ, ಮುಖದಲ್ಲಿ ಉತ್ಸಾಹ ಇಲ್ಲ, ತೇಜಸ್ಸಿಲ್ಲ, ಅವರನ್ನು ನೋಡಿದ್ರೆ ಅನಾದರ ಬರ್ತದೆ, ವಿಕೃತಿ ಇದೆ. ಅಲ್ಲಿ ಶ್ರದ್ಧೆ ಬರೋದಿಲ್ಲ. ಆದರೂ ಭಗವಂತನ ಅನುಗ್ರಹವನ್ನು ಮಾಡಿಸಿಕೊಡುವ ಯೋಗ್ಯತೆ ಇರತಕ್ಕಂಥ ವ್ಯಕ್ತಿಗಳು ಪರ್ಸ್ನಾಲಿಟಿ ಹೇಗಿರಬೇಕು ಅಂತ ಅನ್ನೋದನ್ನು ಗುರು ವಿವೇಕ ಅಂತ ಅನ್ನೋ ಗ್ರಂಥ ನಮಗೆ ತಿಳಿಸಿಕೊಡ್ತದೆ. ಷಣ್ಣವತ್ಯಂಗುಲೋ ಯಸ್ತು ತಾಲಾಶ್ಯೋ ದಶತಾಲಕಃ ದಶ ಪ್ರಾದೇಶಕ ಸಮಃ ಪ್ರಾದೇಶಕಃ ಸಪ್ತಪಾದೋ ಹಸ್ತಚತುಷ್ಟಯ ಕಳಮತ್ರಯಾಂಗುಲಶ್ಚೈವ ವಾಗ್ಮಿ ಸಂದೇಹವರ್ಜಿತ ವಾಸುದೇವೈಕ ಶರಣು ಗುರುರಿತ್ಯುಚ್ಯತೆ ಬುಧೈ ಗುರುಲಕ್ಷಣ ಸಂಪೂರ್ಣ ಸಾಕ್ಷಾದೇವ ಚತುರ್ಮುಖ ತತಶೇಷೇಂದ್ರವನ್ಯಾದ್ಯ ಕ್ರಮೇಣೈವ ಪ್ರಕೀರ್ತಿತಃ ಅಂತ ವರ್ಣನೆ ಮಾಡ್ತಾರೆ. ಸರ್ವಸಾಮಾನ್ಯವಾಗಿ ಗುರು ಆಗಿರ್ತಕ್ಕಂಥ ವ್ಯಕ್ತಿ 96 ಅಂಗುಲ ಅಂದಾಜಿನಲ್ಲಿ 3 ಭತ್ತದ
ಈ ಜೀರಾ ರೈಸ್ ಅಲ್ಲ, ದಿಲ್ಲಿ ರೈಸ್. ದಿಲ್ಲಿ ರೈಸಿನ ಅಂದರೆ ಯಾವುದು ಉದ್ದವಾದ ಭತ್ತ ಇದೆ ಅಂಥ 3 ಭತ್ತ ಅಂತಿಕೊಂಡಂತಂದರೆ ಆ 3 ಭತ್ತದ ಅಳತೆ ಅಂತಿಕೊಂಡಂತೇನಿದೆ, ಆ 3 ಭತ್ತದ ಅಳತೆ ಇದಕ್ಕೆ ಕಳಮ ಅಂತಿಕೊಂಡಂತಾರೆ. ಆ ಅಳತೆ 3 ಪಟ್ಟಾಗಬೇಕು. ಅದಕ್ಕೆ ಅಂಗುಲ ಅಂತ ಕರೀತಾರೆ. ಅಂಗುಲ ಅಂತಂದರೆ ಅಬೌಟ್ 1 ಇಂಚ್. ಇಂತಹ 96 ಇಂಚು ಅಂತ ತಿಳ್ಕೊಂಡಂತಂದರೆ ಮಿನಿಮಮ್ 8 ಫೀಟ್ ಇರಬೇಕು. ಇನ್ನು ಅವರ ಕೈ ಸಣ್ಣದಿತ್ತು ಅಂತಂದರೆ ಅದಕ್ಕೆ ಅನುಸಾರವಾಗಿರ್ತಕ್ಕಂಥ 96. ಇನ್ನು ಕೃತಯುಗಾದಿಗಳ ಜನರು ಭಾಳ ಎತ್ತರ ಇದ್ದರು, ಅವರ ಅಂಗುಷ್ಟ ಇನ್ನೂ ಎತ್ತರ ಇರ್ತಿತ್ತು. ಅದರ 96 ಪಟ್ಟು. ಅಂಗುಲ ಇದರ 96 ಪಟ್ಟು ಯಾವನ ಶರೀರ ಉದ್ದ ಇದೆ. ಆನಂತರ ಅವನ ಮುಖ ತಾಳಾಸ್ಯ, ಅವನ ಮುಖ ತಾಳ ಪ್ರಮಾಣದಲ್ಲಿಷ್ಟಿರಬೇಕು. ತಾಳ ಅಂತಿಕೊಂಡಂತಂದರೆ ಒಂದು ಗೇಣು. ಇದಕ್ಕೆ ನಾವು ಕಿರಿಬರಳಿಗೆ ಗೇಣು ಅಂತ ಹೇಳ್ತೇವೆ. ಶಾಸ್ತ್ರದಲ್ಲಿ ಇಲ್ಲಿಂದ ಹಿಡಿದುಕೊಂಡು ಮಧ್ಯಾಂಗುಲಿಯ ಕೊನೆಗೆ ಗೇಣು ಅಂತ ಹಿಡಿತಾರೆ. ಇದು ಗೇಣು ಅಂತ ಅನಿಸ್ಕೊಳ್ತದೆ. ಗೇಣು. ಅವರ ಮುಖ ಒಂದು ಗೇಣಿನಷ್ಟಿರಬೇಕು, ಅವರ ಕೈಯ ಗೇಣಿನಷ್ಟಿರಬೇಕು. ಆನಂತರ ದಶಪ್ರಾದೇಶಕ, ಇಲ್ಲ ಅವರ ಅಜಾನುಭಾವವಾಗಿದ್ದ ಬೆರಳು ಇನ್ನೂ ಭಾಳ ಉದ್ದಿತ್ತು ಅಂತಂದರೆ ಒಂದು ಚೋಟು, 1 ಚೋಟಿನಷ್ಟು ಅವನ ಮುಖ, 10 ಚೋಟಿನಷ್ಟು ಅವನ ಶರೀರ ಇರಬೇಕು. ನಮ್ಮ ಮುಖ ಎಷ್ಟಿರ್ತದೆ ಅದರ 10 ಪಟ್ಟಿನಷ್ಟು ನಮ್ಮ ಶರೀರದ ಅಳತೆ ಇರಬೇಕು. ಸಪ್ತಪಾದ, ಅವನ ಕಾಲಿನ ಏನು ಅಳತೆ ಇದೆ, ಕಾಲಿನ ಅಳತೆಯಿಂದ 7ನಷ್ಟು ಅವನ ಶರೀರದ ಎತ್ತರ ಇರಬೇಕು. ಅಂದರೆ ಸಾಧಾರಣ 7.5 8 8.5 ಫೀಟ್ ಈಗಿನ ಕಾಲದಲ್ಲಿ, ಆಯಾ ಯುಗಕ್ಕೆ ಅನುಸಾರವಾಗಿರ್ತಕ್ಕಂಥ ರೀತಿಯಲ್ಲಿ ಬೇರೆ. ಆಮೇಲೆ ಚತುರ್ಹಸ್ತ, 4 ಮೊಳ ಉದ್ದಿರಬೇಕು. ಈ ರೀತಿಯಾಗಿರ್ತಕ್ಕಂಥ ವ್ಯಕ್ತಿಯ ಪರ್ಸ್ನಾಲಿಟಿ ಆಯಿತಾ. ಗುರು ಆಗ್ಬಿಟ್ನ ಇಲ್ಲ, ಅದರ ಜೊತೆಯಲ್ಲಿ ಅವನು ವಾಗ್ಮಿ, ವಿಷಯವನ್ನು ತಿಳಿಸಿ ಹೇಳುವಷ್ಟು ಅವನಿಗೆ ಸಾಮರ್ಥ್ಯ ಇರಬೇಕು. ವಾಗ್ಮಿ ಸಂದೇಹವರ್ಜಿತ. ಅಷ್ಟೇ ಅಲ್ಲ, ಅವನಿಗೆ ತಾನು ಏನು ಹೇಳ್ತಾನೆ ಹೇಳುವ ವಿಷಯದಲ್ಲಿ ಅವನ ಸಂಶಯ ಇರಬಾರ್ದು. ಭಾಗವತ ಹೇಳಲಿಕ್ಕೆ ಹೊರಟಿದ್ರೆ ಭಾಗವತ ವಿಷಯದಲ್ಲಿ ಅವನಿಗೆ ಸಂಶಯ ಇತ್ತು ಅಂತಂದರೆ ತಿಳಿಸಿ ಏನು ಹೇಳ್ತಾನೆ ಅವನು, ಹೇಳೋಕ್ಕಾಗೋದಿಲ್ಲ. ಇನ್ನು ಎಲ್ಲಕ್ಕಿಂತ ದೊಡ್ಡ ಕ್ವಾಲಿಫಿಕೇಷನ್ ವಾಸುದೇವೈಕ ಶರಣ, ಭಗವಂತನ ಅನನ್ಯ ಭಕ್ತನಾಗಿರಬೇಕು. ಪಾಂಡಿತ್ಯ ಇರ್ತದೆ, ಅದ್ರ ಜೊತೆಗೆ ಅಹಂಕಾರ ಇರ್ತದೆ, ದೇವರಲ್ಲಿ ಭಕ್ತಿ ಇರೋದಿಲ್ಲ, ಉಪಯೋಗ ಇಲ್ಲ. ಒಳ್ಳೆ ಪರ್ಸ್ನ್ಯಾಲಿಟಿ, ಅದರ ಜೊತೆಯಲ್ಲಿ ಒಳ್ಳೆ ಉತ್ತಮ ರೀತಿಯಿಂದ ತಿಳಿಸಿ ಹೇಳ್ತಕ್ಕಂಥ ಸಾಮರ್ಥ್ಯ, ಅದರ ಜೊತೆಯಲ್ಲಿ ಭಗವಂತನಲ್ಲಿ ಅನನ್ಯ ಭಕ್ತಿಯಿಂದ ಯುಕ್ತನಾಗಿರಬೇಕು. ಅನನ್ಯ ಭಕ್ತಿಯಿಂದ ಯುಕ್ತನಾಗಿದ್ದು ಅಂಥವನಿಗೆ ಗುರು ಅಂತಿಕೊಂಡಂತ ಹೇಳಿ ಕರೀತಾರೆ. ಆ ರೀತಿಯಾಗಿರ್ತಕ್ಕಂಥ ಗುರುಗಳ ಸಂಪೂರ್ಣ ಲಕ್ಷಣ ವಾಯುಬ್ರಹ್ಮದಲ್ಲಿ ಮಾತ್ರ ಇದೆ. ಯಾಕೆ ಸಂದೇಹವರ್ಜಿತ ಅಂತಿಕೊಂಡಂತಂದರೆ
ಅವನು ಸರ್ವಜ್ಞನೇ ಆಗಿರಬೇಕಲ್ಲ. ಪರಮಾತ್ಮ ಮಹಾಲಕ್ಷ್ಮೀ ದೇವಿಯ ನಂತರ ಸರ್ವಜ್ಞನಾಗಿರ್ತಕ್ಕಂಥವರು ವಾಯುಬ್ರಹ್ಮರು. ಗುರುಲಕ್ಷಣ ಸಂಪೂರ್ಣ ಸಾಕ್ಷಾದೇವ ಚತುರ್ಮುಖ. ಅವನು ಸಾಕ್ಷಾತ್ ಚತುರ್ಮುಖ ಬ್ರಹ್ಮನೇ ಈ ಪೂರ್ತಿ ಲಕ್ಷಣಗಳಿಂದ ಯುಕ್ತನಾಗಿದ್ದಾನೆ. ತತಃ ಶೇಷ ಇಂದ್ರ ವನ್ಯಾದ್ಯ. ಬ್ರಹ್ಮದೇವರ ನಂತರ ಶೇಷದೇವರಲ್ಲಿ ಒಂದೆರಡು ಲಕ್ಷಣ ಕಡಿಮೆ ಇವೆ, ಆದರೆ ಉಳಿದೋರ್ಕಿಂತ ಬಹಳ ಶ್ರೇಷ್ಠ. ಶೇಷ ಅಂದರೆ ಗರುಡ, ಶೇಷ, ರುದ್ರ ಮೂರೂ ಬರ್ತಾರೆ. ಅದರ ನಂತರ ಲಕ್ಷಣ ಕಡಿಮೆ ಆಗ್ತಾ ಬರ್ತಾರೆ ಇಂದ್ರನಲ್ಲಿ, ಆ ನಂತರ ಅಗ್ನಿಯಲ್ಲಿ. ಹೀಗೆ ದೇವತೆಗಳ ತಾರತಮ್ಯಾನುಸಾರವಾಗಿ ಅವರಲ್ಲಿರ್ತಕ್ಕಂಥ ಗುರುಗಳಲ್ಲಿರಬೇಕಾದ ಲಕ್ಷಣಗಳು ಕಡಿಮೆ ಆಗ್ತಾ ಬರ್ತದೆ. ನಮ್ಮಂಥವ್ರಲ್ಲಂತೂ ಬಹಳ ಕಡಿಮೆ ಲಕ್ಷಣಗಳಿರ್ತವೆ. ಇದನ್ನು ಆಚಾರ್ಯರು ಮಹಾಭಾರತ ಆತ್ಮಂಡದಲ್ಲಿ ಹೇಳ್ತಾರೆ. ಷಣ್ಯವತ್ತಂಗುಲೋಯಸ್ತು, ತನ್ನ ಅಂಗುಲದ 96 ಅಂಗುಲದಷ್ಟು ಅವನು ಎತ್ತರನಾಗಿರ್ಬೇಕು. ನೆಗ್ರೋಧ ಪರಿಮಂಡಲ, ಎತ್ತರದಷ್ಟು ಆ ರೀತಿಯಾಗಿರ್ತಕ್ಕಂಥ ಗಟ್ಟಿಮುಟ್ಟಾಗಿರ್ಬೇಕು. ತೆಳ್ಳಗೆ ಬಿದಿರಿನಾಗೆ ಕೋಲ್ನಾಗಿರಬಾರ್ದು. ತಾನು ಎಷ್ಟು ಎತ್ತರ ಇದ್ದಾನೆ ಅದರ ಅರ್ಧದಷ್ಟು ಅವನ ಸೊಂಟದ ಅಳತೆ ಇರಬೇಕು. ಈ ರೀತಿಯಾಗಿ ರೌಂಡಾಗಿ ಆ ರೀತಿಯಾಗಿರ್ತಕ್ಕಂಥ ಸೊಂಟದ ಅಳತೆ ಇರಬೇಕು. ಅದಕ್ಕೋಸ್ಕರ ಹೇಳ್ತಾರೆ ಔನ್ನತ್ಯಾರ್ಧ ಪ್ರಮಾಣೇನ ಮಂಡಲ ಸಾರವಾನಂತಿಕೊಂಡಂಥೇಳಿ. ತನ್ನ ಹೈಟಿನ ಅರ್ಧ ಭಾಗದಷ್ಟು ಅವನ ಸೊಂಟದ ಸುತ್ತಳತೆ ಇರಬೇಕು. ಅದಕ್ಕೆ ನೆಗ್ರೋಧ ಪರಿಮಂಡಲ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಆನಂತರ ಸಪ್ತಪಾದ, ತನ್ನ ಪಾದದ 7 ಪಾದದಷ್ಟು ಎತ್ತರ ಇರಬೇಕು. ತನ್ನ ಮೊಳದ 4 ಮೊಳದಷ್ಟು ಎತ್ತರ ಅವನಿರಬೇಕು. ಅದರ ಜೊತೆಯಲ್ಲಿ 32 ಲಕ್ಷಣಗಳಿಂದ ಯುಕ್ತನಾಗಿರಬೇಕು ಪರಮ ಗುರು ಅನಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ. 32 ಲಕ್ಷಣ ಇರಿಯುತಃ, 32 ಲಕ್ಷಣಗಳಿರಬೇಕು. ಏನಪ್ಪ 32 ಲಕ್ಷಣಗಳು ಯಾವುದು? ಶಾಸ್ತ್ರ ಹೇಳ್ತದೆ. ಪಂಚದೀರ್ಘ, ಭುಜಗಳು, ಕಣ್ಣು, ಗಲ್ಲ, ಮೊಳಕಾಲು, ಉಗುರು ಇವು ಉದ್ದಾಗಿರ್ಬೇಕು. ಇವು ಭಾಳ ಸಂಕುಚಿತವಾಗಿ ಒಳಗೆ ಇರ್ತಾ ಇರೋದು. ಕಣ್ಣು ಚೆನ್ನಾಗಿ ಉದ್ದಾಗಿರ್ಬೇಕು, ಗಲ್ಲ ಉದ್ದಾಗಿರ್ಬೇಕು, ಮೊಣಕಾಲು ಉದ್ದಾಗಿರ್ಬೇಕು. ಉಗುರುಗಳು ಮುಂದೆ ಬಂದಿರಬಾರ್ದು, ಆ ಉಗುರುಗಳ ಪರ್ವವೇ ಉದ್ದಾಗಿರ್ಬೇಕು, ಹೀಗೆ ಉದ್ದಾಗಿರ್ಬೇಕು. ಪಂಚದೀರ್ಘ, ಪಂಚಸೂಕ್ಷ್ಮ, 5 ತೆಳುವಾಗಿರಬೇಕು. ಹೇಗೆ ಚರ್ಮ ದಪ್ಪ ಚರ್ಮ ಇರಬಾರ್ದು, ತೆಳುವಾದ ಚರ್ಮ ಇರಬೇಕು. ಕೂದಲು ಭಾಳ ದಪ್ಪ ಇರಬಾರ್ದು, ತಲೆ ತುಂಬ ಇರಬೇಕು. ಆದರೆ ಅಗದಿ ತೆಳ್ಳಗಿನ ಕೂದಲ ಇರಬೇಕು. ಬೆರಳು ಉದ್ದಾಗಿ ಕಾಣಿಸ್ಬೇಕು, ದಪ್ಪ ಗುಂಡಾಗಿ ಕಾಣಿಸ್ಬಾರ್ದು. ಹಲ್ಲು ಮಂಡಲ್ಲಾಗಿರಬಾರ್ದು, ಉದ್ದಾಗಿರ್ತಕ್ಕಂಥ ಇರಬೇಕು. ಅಂದರೆ ಆ ಶರೀರಕ್ಕೆ ಇಲ್ಲ ಉದ್ದಲ್ಲ, ಸೂಕ್ಷ್ಮ, ತೆಳ್ಳಗೆ ಅಥವಾ ಹೈಟ್ನಲ್ಲಿ ಕಡಿಮೆ ಇರಬೇಕು. ಚರ್ಮ ಕೂದಲು ತೆಳ್ಳಗಿರಬೇಕು. ಬೆರಳು, ಹಲ್ಲು ಮತ್ತು ಅಂಗುಲಿ ಪರ್ವ ಇವು ಚೂಪಾಗಿರಬೇಕು. ತೆಳ್ಳಗೆ ಮತ್ತು ಚೂಪ ಅಂತ ಅನ್ನೋದಕ್ಕೋಸ್ಕರ ಸೂಕ್ಷ್ಮ ಅಂತ ಅನ್ನೋ ಶಬ್ದವನ್ನು ಉಪಯೋಗಿಸ್ತಾರೆ. ಪಂಚದೀರ್ಘ, ಪಂಚಸೂಕ್ಷ್ಮ. ಇನ್ನು 7 ಅವಯವಗಳು ಕೆಂಪು ಬಣ್ಣದ್ದಾಗಿರಬೇಕು. ಅಂಗೈ, ಅಂಗಾಲು,
ಅಂಗೈ ಅಂಗಾಲು ಕೆಳಗಿನ ಕಾಲು ಕೆಂಪಾಗಿರಬೇಕು. ಕಣ್ಣು ತುದಿ ಈ ಭಾಗ ಕೆಂಪಾಗಿರಬೇಕು. ತಾಲು ಕಿರುನಾಲಿಗೆ ಕೆಂಪಾಗಿರಬೇಕು. ಕೆಳತುಟಿ ಕೆಂಪಾಗಿರಬೇಕು. ಆನಂತರ ಬೆರಳು ಉಗುರು ಕೆಂಪಾಗಿರಬೇಕು. ಅಂದರೆ ಉಗುರು ಒಳಗೆ ಉಗುರು ನೋಡಿದರೆ ಕೆಂಪಾಗಿ ಒಳಗಿರ್ತಕ್ಕಂಥದ್ದು. ಯಾರ ಉಗುರಿನಲ್ಲಿ ಕೆಂಪುತನ ಕಡಿಮೆ ಇದೆ ಅವನಿಗೆ ಬ್ಲಡ್ ಕಡಿಮೆ ಇದೆ ಅಂತ ಅರ್ಥ. ಮೊನ್ನೆ ಒಬ್ಬರು ಒಳ್ಳೆ ದೊಡ್ಡ ವೈದ್ಯರು ಭೇಟಿಯಾಗಿದ್ದರು. ಅವರು ನೀವು ಎನಿಮಿಕ್ ಇದ್ದೀರೋ ಇಲ್ಲೋ, ನಿಮ್ಮ ಬ್ಲಡ್ನಲ್ಲಿ ಚೆನ್ನಾಗಿ ಐರನ್ ಇದನ್ನೋ ಇಲ್ಲೋ ಅಂತ ಹೇಳಿ ನೋಡ್ಕೊಳ್ಬೇಕಾಗಿತ್ತು ಅಂತಂದರೆ ನಿಮ್ಮ ಬೆರಳನ್ನು ನೋಡ್ಕೊಳ್ಳಿ. ಬೆರಳು ಬೆಳ್ಳಗೆ ಕಾಣಿಸಿದರೆ ನಿಮ್ಮಲ್ಲಿ ರಕ್ತ ಭಾಳ ಕಡಿಮೆ ಇದೆ ಅಂತ ಅರ್ಥ. ಬೆರಳು ಗುಲಾಬಿ ಇರಬೇಕು. ಎಷ್ಟೆಷ್ಟು ಹೆಚ್ಚು ಕೆಂಪಾಗಿ ಕಾಣಿಸ್ತದೆ ಅಷ್ಟು ನಿಮ್ಮ ರಕ್ತ ಭಾಳ ಹಿಮೋಗ್ಲೋಬಿನ್ ಭಾಳ ಚೆನ್ನಾಗಿದೆ ಅಂತ ಅರ್ಥ. ಬೆರಳು ಹಳದಿ ಕಾಣಿಸಿದರೆ ನಿಮಗೆ ಜಾಂಡೀಸ್ ಆಗಿದೆ ಅಂತ ಅರ್ಥ. ಅದರಿಂದ ಉಗುರುಗಳು ಕೆಂಪಾಗಿರಬೇಕು. ಅಂಗೈ ಅಂಗಾಲು ಕಣ್ಣು ತುದಿ ಕಿರುನಾಲಿಗೆ ಕೆಳತುಟಿ ಮತ್ತು ಉಗುರು ಇವು ಕೆಂಪಾಗಿರಬೇಕು. ಆ ನಂತರ 6 ಸ್ಥಳಗಳು ಉಬ್ಬಿರಬೇಕು. ಒಂದು ಎದೆ, ಪುರುಷನಿದ್ದರೂ ಕೂಡ ಎದೆ ತುಂಬಿ ಕಾಣಿಸ್ಬೇಕು. ಆ ನಂತರ ಕುಕ್ಷಿ, ಹೊಟ್ಟೆ 2 ಬದಿಗಳು ಎತ್ತರವಾಗಿರಬೇಕು, ತುಂಬಿರಬೇಕು. ತಲೆಯ ಕೂದಲುಗಳು ತೆಳ್ಳಗಿದ್ದರೂ ತಲೆ ತುಂಬ ಇರಬೇಕು. ಬಾಲ್ಡಾಗಿ ಅಥವಾ ಬಗ್ಗಿದ್ರೆ ತಲೆ ಒಳಗೆ ಕಾಣ್ತಿರಬಾರ್ದು. ಸಮೃದ್ಧವಾದ ಕೂದಲು ಇರಬೇಕು. ಆ ನಂತರ ಭುಜ ದಷ್ಟಪುಷ್ಟವಾಗಿರ್ಬೇಕು, ಎದ್ದು ಕಾಣಿಸ್ತಿರ್ಬೇಕು. ಕೈ ಕೂಡ ಚೆನ್ನಾಗಿ ತುಂಬಿಕೊಂಡಿರ್ಬೇಕು, ತೆಳ್ಳಗೆ ಚಪ್ಪಟೆಯಾಗಿರಬಾರ್ದು. ಅದೇ ರೀತಿಯಾಗಿ ಮುಖ ಉಬ್ಬಿರಬೇಕು. ಉಬ್ಬೊಂದು ದೊಡ್ಡ ರೋಗದಿಂದಲ್ಲ, ತುಂಬುಗಲ್ಲ ಇರಬೇಕು. ಇನ್ನು 3 ಭಾಗ ವಿಶಾಲವಾಗಿರಬೇಕು, ಅಗಲಾಗಿರಬೇಕು. ಹಣೆ, ಸೊಂಟ ಮತ್ತು ಎದೆ ಇವು ಅಗಲಾಗಿರಬೇಕು. ಆ ನಂತರ ತ್ರಿಹಿ ಹ್ರಸ್ವ, 3 ಸಣ್ಣ ಆಕೃತಿಯಲ್ಲಿರಬೇಕು. ಒಂದು ಮೊಳಕಾಲು ನೀ, ಅದು ಭಾಳಿದ್ರೆ ಎಕ್ಸ್ಟ್ರಾ ಎಲ್ಲೂ ಇರ್ತದೆ, ಅದು ಅನಾನುಕೂಲ ಆಗ್ತದೆ. ಎಷ್ಟು ಬೇಕು ಅಷ್ಟೇ ಇರಬೇಕು. ಆನಂತರ ಕುತ್ತಿಗೆ, ಅದರ ಜೊತೆಯಲ್ಲಿ ಪಾಯುಮತ್ತ ಅಥವಾ ಉಪಸ್ಥ. 7 3 ಆಳವಾಗಿರಬೇಕು. ಸ್ವರ ಆಳವಾಗಿರಬೇಕು. ಏನು ಮಾಡ್ತಾಯಿದ್ರು? ಕೃಷ್ಣ ಬಾಲ್ಯೆಲ್ಲ ಮಾಡ್ತಿದ್ದ, ಗೋಪಿ ಜೊತೆಗೆ ರಾಸಲೀಲ ಆಡಿದ. ಹಿಂಗೆ ಮೇಲಿನ ಮೇಲೆಲ್ಲ ನಾಭಿಯಿಂದ ಬರಬೇಕು. ಕೃಷ್ಣ ಜಗತ್ತಿಗೆ ಆನಂದವನ್ನು ಕೊಡಬೇಕು, ದೇವತೆಗಳಿಗೆ ಆನಂದ ಕೊಡಬೇಕು ಅಂತ ಹೇಳಿ ರಾಸಲೀಲೆಯನ್ನು ಆಡ್ತಿದ್ದ. ಹೀಗೆ ನಾಭಿಯಿಂದ ಸ್ವರ ಬರಬೇಕು. ಆ ರೀತಿಯಾಗಿರಬೇಕು. ಹೀಗೆ 5 ದೀರ್ಘ, 5 ಸೂಕ್ಷ್ಮ, 7 ಕೆಂಪು, 6 ಉನ್ನತ, 3 ವಿಶಾಲ, 3 ಹ್ರಸ್ವ, ಆನಂತರ 3 ಆಳ. ಈ ರೀತಿಯಾಗಿ ಯಾರ ಅವಯವಗಳಲ್ಲಿ ಇದೆ ಅವರಿಗೆ ದ್ವಾತ್ರಿಂಶಲ್ 32 ಲಕ್ಷಣಗಳಿಂದ ಕೂಡಿರ್ತಕ್ಕಂಥವರು ಅಂತ ಹೇಳ್ತಾ ಇದ್ದಾರೆ. ಇಂಥ ದ್ವಾತ್ರಿಂಶಲ್ ಲಕ್ಷಣಗಳಿಂದ ಯುಕ್ತರಾಗಿರ್ತಕ್ಕಂಥವರು ಜೀವಕೋಟಿಯಲ್ಲಿ, ಪರಮಾತ್ಮ ಮಹಾಲಕ್ಷ್ಮೀದೇವಿ ಇನ್ನೂ ಅನಂತ ಲಕ್ಷಣಗಳಿಂದ ಯುಕ್ತರಾಗಿದ್ದಾರೆ. ಜೀವಕೋಟಿಯಲ್ಲಿ ಬ್ರಹ್ಮದೇವರು, ವಾಯುದೇವರು, ಭಾರತೀ, ಸರಸ್ವತಿಯರು ಇವರೆಲ್ಲರೂ 32 ಲಕ್ಷಣಗಳಿಂದ, ದ್ವಾತ್ರಿಂಶಲ್ ಲಕ್ಷಣಗಳಿಂದ ಯುಕ್ತರಾಗಿರ್ತಕ್ಕಂಥವರು. ಆನಂತರ ಮತ್ತೆ ಹೇಗಿರಬೇಕು? ಅವನು ಅಸಂಶಯ, ತಾನು ಏನು ಅಧ್ಯಯನ ಮಾಡಿದ್ದಾನೆ ಅದರಲ್ಲಿ ಸಂಶಯ ಇರಬಾರ್ದು. ಸಂಶಯ ಬಂದರೆ ಗುರುಗಳನ್ನು
ಕೇಳಿ ವಿಚಾರ ಮಾಡಿ ಚಿಂತನೆ ಮಾಡಿ ಅದನ್ನು ಸರಿಯಾಗಿ ತಿಳಿದುಕೊಂಡಿರ್ಬೇಕು. ಇನ್ನು ಎದುರಿಗಿದ್ದ ವಿದ್ಯಾರ್ಥಿಗಳಿಗೆ ತಿಳಿಯುವಂತೆ ಹೇಳಬೇಕು. ತನ್ನ ಪಾಂಡಿತ್ಯ ತೋರಿಸ್ಬಾರ್ದು. ಪಾಂಡಿತ್ಯ ತೋರಿಸೋದಕ್ಕೋಸ್ಕರ ಹೈ ವರ್ಡ್ಗಳನ್ನು ಹಾಕಬಾರ್ದು. ಹೈ ಸೌಂಡ್ ವರ್ಡ್ ಅಂತಕೊಂಡು ಕರೀತಾರೆ. ಕೆಲವರಿಗೆ ಭಾಳ ಜ್ಞಾನ ಇರ್ತದೆ, ಆ ಪಾಂಡಿತ್ಯದ ಮಹಾಶಬ್ದಗಳನ್ನು ಜೋಡಿಸಿ ಅದ್ರ ಎದುರಿಗಿರ್ತಕ್ಕಂಥವನಿಗೆ ಅರ್ಥವಾಗಬೇಕು. ಹಾಗಿದ್ದಾಗ ಅದು ಆ ವ್ಯಕ್ತಿ ಭಾಳ ಯೋಗ್ಯವಂತ ಗುರು ಅಂತಕೊಂಡು ಹಚ್ಕೊಳ್ತಾರೆ. ಇನ್ನು ಗುರುಗಳಲ್ಲಿ ತಸ್ಮಾತ್ ಬ್ರಹ್ಮ ಗುರುರ್ ಮುಖ್ಯ, ಸರ್ವೇಷ್ಠ ಗುರು ಸರ್ವೋತ್ತಮ ಗುರು, ಜೀವಕೋಟಿಯಲ್ಲಿ ಜೀವೋತ್ತಮ ಗುರು ಚತುರ್ಮುಖ ಬ್ರಹ್ಮ, ಸರ್ವೋತ್ತಮ ಗುರು ಶ್ರೀಹರಿ. ಆನಂತರ ಮತ್ತೆ ಹೇಗಿರಬೇಕು? ಅನ್ಯೇಷ್ವಪಿ ಸ್ವಾತ್ಮನೋ ಮುಖ್ಯ ಕ್ರಮಾತ್ ಗುರವ ಏರಿತಾ. ನಮಗಿಂತ ಹೆಚ್ಚು ಜ್ಞಾನವುಳ್ಳವರು ಗುರುಗಳು, ಅವ್ರಿಗಿಂತ ಹೆಚ್ಚು ಜ್ಞಾನವುಳ್ಳವರು ಗುರುಗಳು. ಈ ಗುರುಗಳ ತಾರತಮ್ಯವನ್ನು ಕೂಡ ತಿಳಿದುಕೊಂಡಿರಬೇಕು. ಅವರ ದೃಷ್ಟಿ ಹೇಗಿರಬೇಕು ಅಂತ ಅನ್ನೋದನ್ನು ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ತಿಳಿಸಿಕೊಡ್ತಾರೆ. 23 ಲಕ್ಷಣೈರ್ಯುಕ್ತ, 32 ಲಕ್ಷಣಗಳಿಂದ ಯುಕ್ತನಾಗಿರಬೇಕು. ತೀಕ್ಷ್ಣ ದೌಷ್ಟ್ರಶ್ಚ ಸೌಮ್ಯದಕ, ಅವನ ಕೋರೆ ಹಲ್ಲು ಚೂಪಾಗಿರಬೇಕು. ಆನಂತರ ಸೌಮ್ಯ ದೃಕ್, ಅತ್ಯಂತ ಸೌಮ್ಯವಾಗಿರ್ತಕ್ಕಂಥ ದೃಷ್ಟಿ ಇರಬೇಕು. ಕ್ರೂರ ದೃಷ್ಟಿ, ಭಯ ಬರುವಂಥ ರೀತಿಯಲ್ಲಿ ಅವನ ಕಣ್ಣಿರಬಾರ್ದು. ಆನಂತರ ಘೋರ ಋಕ್, ಗಂಭೀರವಾಗಿರ್ತಕ್ಕಂಥ ಧ್ವನಿ ಉಳ್ಳವನಾಗಿರಬೇಕು. ಇಂಥ ವ್ಯಕ್ತಿಗೆ ಸರ್ವಜ್ಞ ಅಂತ ತಿಳ್ಕೊಂಡು ಕರೀತಾರೆ. ಘೋರ ಋಕ್ ಚೇತಿ ಪುರುಷ ಸ ಸರ್ವಜ್ಞ ಉದಾರತಃ. 32 ಲಕ್ಷಣ ವಾಯು ಬ್ರಹ್ಮದಿಂದ ಭಾರತೀ ಸರಸ್ವತಿಯಿಂದ ಪ್ರಾರಂಭವಾಗಿ ವಾಯುಬ್ರಹ್ಮರು ಅನಂತ ಲಕ್ಷಣಗಳಿಂದ ಯುಕ್ತನಾಗಿರ್ತಕ್ಕಂಥವನು ಶ್ರೀಹರಿ. ಹೀಗೆ ಗುರುಗಳ ಅನುಗ್ರಹ ಅತ್ಯಂತ ಅವಶ್ಯಕತೆ ಇದೆ. ನಮಗಂತೂ ಬೇಕೇ ಬೇಕು. ನಾನು ನೋಡಿದ್ದೇನೆ, ಲೌಕಿಕ ವ್ಯವಹಾರದಲ್ಲಿ ನೋಡಿದ್ದೇನೆ, ಆನಂತರ ಈ ಆಧ್ಯಾತ್ಮಿಕ ದಾರಿಯಲ್ಲೂ ಕೂಡ ನಾನು ಕಂಡಿದ್ದೇನೆ. ಒಳ್ಳೆ ಸ್ಕಾಲರ್ ಸ್ಟೂಡೆಂಟ್, ಆದರೆ ಅಧ್ಯಾಪಕರಿಗೆ ಅವನು ಪ್ರಿಯನಾಗಿರಲಿಲ್ಲ. ಯಾಕಂದರೆ ತಿರುಗಿ ಉತ್ತರ ಕೊಡ್ತಾ ಇದ್ದ, ವಿನಯ ತೋರಿಸ್ತಾ ಇದ್ದ. ನಮ್ಮಲ್ಲಿ ಕೆಲವು ಸ್ಟೂಡೆಂಟ್ ಆಗಿ ಹೋದರು, ಏಕಪಾಠಿಗಳು. ಎಷ್ಟೋ ಸಂದರ್ಭದಲ್ಲಿ ಅವರ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಅಧ್ಯಾಪಕರಿಗೆ ಕಷ್ಟ ಆಗ್ತಾಯಿತ್ತು, ಅಷ್ಟು ಸೂಕ್ಷ್ಮ ಬುದ್ಧಿ. ಆದರೆ ಅಧ್ಯಾಪಕರ ಎದುರಿನಲ್ಲಿ ಅವರಿಗೆ ಅವಿನಯ ತೋರಿಸ್ತಕ್ಕಂಥವ್ರು ಕೆಲವರಿದ್ದರು. ಇವರನ್ನು ಕಲಿಸ್ತಾರೆ. ಅವರನ್ನು ನಾನು ಕಂಡಿದ್ದೇನೆ. ಜೀವನದಲ್ಲಿ ಅವರು ಸಫಲನಾಗಲಿಲ್ಲ. IAS ಆಫೀಸರ್ ಆದರೂ ಮತ್ತೇನು ಬುದ್ಧಿಂತದಿಂದ ದೊಡ್ಡ IPS IAS ಆಗಿದ್ದರೂ ಕೂಡ ಜೀವನದಲ್ಲಿ ಸಫಲರಾಗಲಿಲ್ಲ, ಫೇಲ್ ಆದರು. ಆದರೆ 70, 80, 60 ಪ್ರಾರಂಭ ತೋರಿಸಿಕೊಂಡು, ಆದರೆ ಅಧ್ಯಾಪಕರ ಮೇಲೆ ಅಷ್ಟೇ ಶ್ರದ್ಧೆ, ಅಷ್ಟೇ ವಿನಯ, ಜೀವನದಲ್ಲಿ ಸಕ್ಸಸ್ ಆಗಿದ್ದಾರೆ. ಇದು ನಾನು ಹೇಳೋದು, ನಾನು ಕಾಲೇಜಿನ ಪ್ರಿನ್ಸಿಪಾಲ್ ಆದ್ದರಿಂದಾಗಿ ಲೌಕಿಕ ಶಿಕ್ಷಣದಲ್ಲಿಯೂ ಕೂಡ ಈ ರೀತಿಯಾದಂಥ ಉದಾಹರಣೆಗಳಿವೆ. ಇನ್ನು ಆಧ್ಯಾತ್ಮಿಕ ಶಿಕ್ಷಣದಲ್ಲಿಯೂ ಕೂಡ ಯಾರು ಅಹಂಕಾರಿಗಳು, ಪಂಡಿತರು ಅಂತ ಅನಿಸ್ಕೊಂಡ್ರು, ವಾಕ್ಯಾರ್ಥ ಕುಶಲರು ಅಂತ ಅನಿಸ್ಕೊಂಡ್ರು, ಜೀವನದಲ್ಲಿ ಮಾತ್ರ ದುಃಖಿಗಳು, ಉಪಯೋಗ ಇಲ್ಲ. ಆದರೆ ಅತ್ಯಂತ ವಿನಯದಿಂದ ಗುರುಗಳ ಸೇವೆ ಮಾಡ್ತಕ್ಕಂಥ ವ್ಯಕ್ತಿ,
ಅವ್ರು ಹೇಳಿದ್ದನ್ನು ಗೆರೆ ದಾಟೋದಿಲ್ಲ. ಅಂಥ ವ್ಯಕ್ತಿ ಕಲಿದೇ ಇದ್ದರೂ ಕೂಡ ಭಾಳ ಬುದ್ಧಿವಂತನಾದ, ಜ್ಞಾನಿಯಾದ, ಪಾಠ ಪ್ರವಚನಗಳನ್ನು ಸರಾಗವಾಗಿ ಮಾಡಿಕೊಂಡು ಹೊರಟಿದ್ದಾನೆ. ಆದ್ದರಿಂದಾಗಿ ಗುರುಗಳ ಅನುಗ್ರಹ ನಮಗಲ್ಲ, ದೇವತೆಗಳಿಗೂ ಕೂಡ ಅನಿವಾರ್ಯ. ತತ್ವೋದ್ಯೋಗ ಅಂತ ಅನ್ನೋ ಗ್ರಂಥ, ಶ್ರೀಮದಾಚಾರ್ಯರಿಗೆ ಆಯಾ ಗ್ರಂಥಗಳು ಎಲ್ಲಿ ಸಿಗ್ತಾವೋ ಯಾರಿಗೆ ಗೊತ್ತು. ಅದಕ್ಕೋಸ್ಕರ ಅವರನ್ನು ನಾವು ಸರ್ವಜ್ಞರು ಅಂತ ಕರೀತೇವೆ. ಅವ್ರು ಹೇಳ್ತಾರೆ, ದೇವಾಹ ಯೋಗ್ಯತೆಯ ಜಾತ. ಆಗಲೇ ಹೇಳಿದ್ದೇನೆ ಆ ಶ್ಲೋಕಾರ್ಥ. ದೇವತೆಗಳು ದೇವತ್ವವನ್ನು ಪಡೆಯಬೇಕಾಗಿದ್ದರೆ ಬಹಳ ಸಾಧನೆ ಮಾಡಿ ದೇವತ್ವವನ್ನು ಪಡೆದಿದ್ದಾರೆ, ಆ ಯೋಗ್ಯತೆ ಇದೆ ಅಂತ ಪಡೆದಿದ್ದಾರೆ. ಮತ್ತು ಎಲ್ಲ ದೇವತೆಗಳು ಹುಟ್ಟು ಭಗವದ್ಭಕ್ತರು, ವಿಷ್ಣು ಪಾದಾಬ್ಜ ಸಂಶ್ರಯ. ಆದರೆ ತಥಾಪಿ ಸಾಧನೆಸ್ತೇಷಾಂ ತತ್ಪ್ರಾಪ್ತಿ ಗುರುವನುಗ್ರಹಾತ್. ಅವರ ಗೋಲ್ ಏನಿದೆ, ಗುರುಗಳ ಅನುಗ್ರಹ ಇದ್ದರೆ ಅದು ಪಡೀತಾರೆ, ಆ ಗೋಲನ್ನು ಪಡೀತಾರೆ, ಇಲ್ಲದಿದ್ದರೆ ಇಲ್ಲ. ಆದ್ದರಿಂದಾಗಿ ಪ್ರಯತ್ನದ ಜೊತೆಯಲ್ಲಿ ಗುರುಗಳ ಅನುಗ್ರಹ ಅಂತ ಅನ್ನೋದು ಬೇಕಾಗ್ತದೆ. ಗುರುಗಳ ಅನುಗ್ರಹ ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಇರ್ತದೆ. ಅಡಿಗೆಯ ವೆಂಕಣ ಭಟ್ಟನ ತಲೆಯ ಮೇಲೆ ಮಂತ್ರಾಕ್ಷರ ಹಾಕಿ ರಘುತ್ತಮರು ಹೇಳಿದ್ರು, ನಾಳಿನಿಂದ ಸುಧಾಪಾಠ ಹೇಳು ಅಂತ ತಿಳ್ಕೊಂಡು ಅಂತ ಹೇಳಿ. ಅಂಥ ವ್ಯಕ್ತಿ ಆಗಿನ ಕಾಲದ ಮಹಾವಿದ್ವಾಂಸನಾಗಿ, ಜ್ಞಾನಿಯಾಗಿ ಜನರಿಗೆ ಮಾರ್ಗದರ್ಶನ ಮಾಡಿದ ವೆಂಕಣ ಭಟ್ಟ ಅಂತ ತಿಳ್ಕೊಂಡು ಅಂತ ಹೇಳತಕ್ಕಂಥ ವ್ಯಕ್ತಿ. ಸ್ವತಃ ರಘುತ್ತಮರು ಕನಸಿನಲ್ಲಿ ಬಂದಿರತಕ್ಕಂಥ ಕನಸಿನಲ್ಲಿ ಗುರುಗಳ ರೂಪದಿಂದ ಬಂದಿರತಕ್ಕಂಥ ಶ್ರೀಹರಿಯ ಅನುಗ್ರಹದಿಂದ ಆ ಕಾಲದಲ್ಲಿ ಮಹಾವಿದ್ವಾಂಸರು ಅಂತ ಅನಿಸ್ಕೊಂಡು ಅನೇಕ ಗ್ರಂಥಗಳನ್ನು ರಚನೆ ಮಾಡಿದರು. ಇದು ಗುರುಭಕ್ತಿಯ ಫಲ. ಗುರುಭಕ್ತಿ ಇದ್ದಿದ್ದಿಲ್ಲ ಅಂತ ತಿಳ್ಕೊಂಡಂಥದ್ದು ಮನುಷ್ಯ ಮುಂದೆ ಬರಲಿಕ್ಕೆ ಸಾಧ್ಯವಿಲ್ಲ. ತಥಾಪಿ ಸಾಧನೆಸ್ತೇಷಾಂ ತತ್ಪ್ರಾಪ್ತಿ ಗುರುವನುಗ್ರಹ. ಇದು ಬೇಕು ಅಂತ ತಿಳ್ಕೊಂಡಂತೇಳಿ. ಇನ್ನು ಭಗವಂತ ಭಕ್ತರ ವಶದಲ್ಲಿರ್ತಕ್ಕಂಥವನು, ಭಕ್ತವಶ್ಯ. ಅವರ ಅಧೀನ ಅಂತಲ್ಲ, ಭಕ್ತರಿಂದ ಸಂತುಷ್ಟನಾಗಿ ತಾನು ಅವ್ರ ಅಧೀನ ಅವ್ರು ಹೇಳ್ದಂಗೆ ಕೇಳ್ತೇನೆ ಅಂತ ಅಧೀನ ಇದ್ದಂತೆ ಪರಮಾತ್ಮ ತೋರಿಸ್ತಾನೆ. ಅಂದರೆ ವಿನಯಾದಿಗಳಿಂದ ಇರ್ತಾರೆ. ಅವರ ಮೇಲೆ ಪರಮಾತ್ಮ ವಿಶೇಷ ಅನುಗ್ರಹವನ್ನು ಮಾಡ್ತಾನೆ ಅಂತ ತಿಳ್ಕೊಂಡಂತ ಹೇಳಿದ್ದಾರೆ. ವಿಶೇಷ ಅನುಗ್ರಹವನ್ನು ಮಾಡ್ತಾನೆ ಅಂತ ತಿಳ್ಕೊಂಡಂತೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹೀಗೆ ಈ ಎರಡು ಶ್ಲೋಕದಲ್ಲಿ ಹೇಳಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಸಾರ ಅಂತ ತಿಳ್ಕೊಂಡಂತಂದರೆ, ನೀವು ಸಂಸಾರದ ಸಮುದ್ರದಲ್ಲಿ ಹೊರಟಿದ್ದೇವೆ. ಸಂಸಾರ ಸಮುದ್ರ ದಾಟಬೇಕಾಗಿದ್ದರೆ ನೌಕೆ ಬೇಕು. ನೌಕೆ ಅಂತ ತಿಳ್ಕೊಂಡಂತ ಅನ್ನೋದೇನೆ ವಿಷ್ಣು ಸರ್ವೋತ್ತಮತ್ವ, ವಾಯುಜೀವೋತ್ತಮತ್ವದ ತಿಳುವಳಿಕೆ ಅಂತ ಅನ್ನೋದೇನಿದೆ, ಇದು ನೌಕೆ. ಈ ನೌಕೆಯ ಕರ್ಣಧಾರ ವಾಯುದೇವರು. ಆದ್ದರಿಂದಾಗಿ ವಾಯುದೇವರು ಹೇಳಿದ ದಾರಿಯಲ್ಲಿ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ವಿಷ್ಣು ಸರ್ವೋತ್ತಮತ್ವ, ವಾಯುಜೀವೋತ್ತಮತ್ವದ ಜ್ಞಾನವನ್ನು ಚೆನ್ನಾಗಿ ಪಡೆದು ಆನಂತರ ಈ ತತ್ವಜ್ಞಾನದ ಉಪದೇಶ ನಮಗೆ ಯಾರು ಕೊಡ್ತಾರೆ, ಅವರ ಅನುಗ್ರಹವನ್ನು ನಾವು ಪಡೆದರೆ ಆ ವ್ಯಕ್ತಿ ತನ್ನ ಜೀವನದಲ್ಲಿ ಸಂಪೂರ್ಣ ಸಫಲನಾಗ್ತಾನೆ. ಇಲ್ಲದೇ ಇದ್ದರೆ, ಚುಕ್ಕಾಣಿ ಇಲ್ಲದ ಅಥವಾ ಕ್ಯಾಪ್ಟನ್ ಇಲ್ಲದೆ ಇರತಕ್ಕಂಥ ನೌಕೆಯಂತೆ ನಮ್ಮ ಹಡಗು ಹೀಗೊಮ್ಮೆ ಹಾಗೊಮ್ಮೆ ಕೊನೆಗೆ ಜೋರ ಸೈಕ್ಲೋನಲ್ಲಿ ಮುಳುಗೋಗ್ಬಿಡ್ತದೆ. ಗುರುಗಳ ಅನುಗ್ರಹ ರಹಿತನಾಗಿರ್ತಕ್ಕಂಥವನ ಸಾಧನೆ ಎಂದಿಗೂ ಪೂರ್ತಿ ಆಗೋದಿಲ್ಲ. ಈ ತತ್ವವನ್ನು ನಾವು ಚೆನ್ನಾಗಿ
ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ನಾವು ಗುರುಗಳನ್ನು ಮಾಡಿಕೊಳ್ಳಿಕ್ಕೇ ಬೇಕು. ಇಲ್ಲದೇ ಪರಮಾತ್ಮ ಅನುಗ್ರಹ ಆಗೋದಿಲ್ಲ. ಇಂಥ ಅನೇಕ ಉದಾಹರಣೆಗಳು ಪುರಾಣದಲ್ಲಿ, ಶಾಸ್ತ್ರಗಳಲ್ಲಿ ಬಂದಿವೆ. ಇದಿಷ್ಟು ಈ 2 ಶ್ಲೋಕಗಳ ಸಾರಾಂಶ ಅರ್ಥ. ಇನ್ನು ಈ 2 ಶ್ಲೋಕಗಳ ಕೃಷ್ಣ ಪರವಾದ ಅರ್ಥ 3 ರೀತಿಯಿಂದ ಸತ್ಯಧರ್ಮ ತೀರ್ಥರು ಈ ಶ್ಲೋಕದ ಅರ್ಥವನ್ನು ನಮಗೆ ಮಾಡಿಕೊಡ್ತಾರೆ. ಆದ್ದರಿಂದಾಗಿ ಅವರ ಬಗ್ಗೆ ನಾವು ಅನ್ಬೋದು. ಏನು ಅಂತ ತಿಳ್ಕೊಂಡಂತಂದರೆ, ಅವರ ಶಬ್ದಜ್ಞಾನ ಅನಂತ ಅಂತ ತಿಳ್ಕೊಂಡಂತೇಳಿ. ಅನಂತ, ಹೌದು, ಇವತ್ತು ಅನಂತ ಚತುರ್ದಶಿ. ಅನಂತ ಚತುರ್ದಶಿ ಎಂದಾಕ್ಷಣಕ್ಕೇನೆ ಬಹಳ ಜನರಿಗೆ ಒಂದು ತಪ್ಪು ಕಲ್ಪನೆ ಇರ್ತದೆ. ಅನಂತ ಅಂದರೆ ಶೇಷದೇವರು, ಶೇಷದೇವರ ಪೂಜೆ ಅಂತ ತಿಳ್ಕೊಂಡಂತೇಳಿ. ಇಲ್ಲ, ಶೇಷಶಾಹಿ ಆಗಿರ್ತಕ್ಕಂಥ ಪರಮಾತ್ಮ ಅನಂತ ಅಂತನ್ನೋ ಶೇಷನ ಮೇಲೆ ಅನಂತ ಅಂತನ್ನೋ ಹೆಸರಿನಿಂದಲೇ ಪರಮಾತ್ಮ ಕೂತಿದ್ದಾನೆ. ನಿಜವಾದ ಅನಂತತ್ವ ಪರಮಾತ್ಮನಿಗೆ. ಅಂತ ಇಲ್ಲದವನು ಪರಮಾತ್ಮ. ಶೇಷ ಅಂತ ಇದ್ದವನು. ಒಂದು ದಿವಸ ಅವನ ಶರೀರ ಹೋಗ್ತದೆ, ಲಿಂಗದೇಹ ಭಂಗವಾಗ್ತದೆ. ಆದರೆ ಈ ಅನಂತಂದಲ್ಲ, ಅನಂತ ಪದ್ಮನಾಭ ಅಂತ ತಿಳ್ಕೊಂಡಂತೇಳಿ. ಅನಂತ ಅಂತನ್ನುವ ಶೇಷದೇವರ ಮೇಲೆ ಮಲಗಿದಂತೆ ನಾಟಕ ಮಾಡಿದ, ತನ್ನ ನಾಭಿಯಿಂದ ಕಮಲವನ್ನು ಹುಟ್ಟಿಸಿ ಅಲ್ಲಿ ಬ್ರಹ್ಮದೇವರಿಗೆ ಜನ್ಮವನ್ನು ಕೊಟ್ಟಿರ್ತಕ್ಕಂತಹ ಮಹಾಲಕ್ಷ್ಮಿ ಕೈಯಿಂದ ಕಾಲನ್ನು ಒತ್ತಿಸಿಕೊಳ್ತಕ್ಕಂಥ ಆ ಭಗವಂತನಿಗೆ ಅನಂತ ಪದ್ಮನಾಭ ಅಂತ ತಿಳ್ಕೊಂಡಂತೇಳಿ ಹೆಸರು. ಈ ಅನಂತ ಪದ್ಮನಾಭನ ವಿಷಯದಲ್ಲಿ 14 ಸಂಖ್ಯೆಗೆ ಭಾಳ ಮಹತ್ವ ಇದೆ. 14 ಸಂಖ್ಯೆಗಳಿಂದ ಈ ಭಗವಂತನ ಅನುಗ್ರಹವಾಗ್ತದೆ. ಯಾಕೆ 14 ಸಂಖ್ಯೆ? ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯಗಳು. ಮೊದಲು ಈ ಇಂದ್ರಿಯಗಳ ಮೇಲೆ ನಾವು ನಿಗ್ರಹವನ್ನು ಸಂಪಾದನೆ ಮಾಡಿಕೊಳ್ಬೇಕು. 11 ಮನಸ್ಸು, 12 ಬುದ್ಧಿ. ಇವುಗಳನ್ನು ಆಯಾ ತತ್ವಾಭಿಮಾನಿ ದೇವತೆಗಳ ಅನುಗ್ರಹದಿಂದ ಇವುಗಳು ಪೂರ್ತಿಯಾಗಿ ಪರಮಾತ್ಮನಲ್ಲಿ ಆಸಕ್ತಿಯಾಗುವಂತೆ ಮಾಡಬೇಕು. 13 ಗುರು ಅನುಗ್ರಹ, 14 ಭಗವಂತನ ಅನುಗ್ರಹ. ಆಗ ಮೋಕ್ಷ. ಇಂದ್ರಿಯ ನಿಗ್ರಹ ಇಲ್ಲ, ತತ್ವಜ್ಞಾನದಲ್ಲಿ ಜಯ ಇಲ್ಲ. ಇಂದ್ರಿಯ ನಿಗ್ರಹ ಇಲ್ಲ, ಮನಸ್ಸು ವಿಕೃತ. ಇಂದ್ರಿಯ ನಿಗ್ರಹ ಇತ್ತು, ಮನಸ್ಸು ಉನ್ನತವಾಗ್ತದೆ. ಬುದ್ಧಿ ಸರಿಯಾಗಿರ್ತಕ್ಕಂಥ ನಿತ್ಯಾನಿತ್ಯ ವಿವೇಕವನ್ನು ಮಾಡೋದಕ್ಕೋಸ್ಕರ ಸಮರ್ಥವಾಗ್ತದೆ. ಅದರಿಂದ ಗುರುಗಳ ಅನುಗ್ರಹ, ಗುರುಗಳ ಮಾತಿನಂತೆ ಭಗವಂತನ ಅನುಗ್ರಹ. ಈ ಒಂದು ಕ್ರಮ ಈ ಶ್ಲೋಕದಲ್ಲಿ ಬೆಳೆದು ಬಂದಿದೆ. ಆದ್ದರಿಂದಾಗಿ ಇದನ್ನು ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ನಾವು ಭಗವಂತನ ಅನುಗ್ರಹವನ್ನು ಪಡೆಯೋದಕ್ಕೋಸ್ಕರ ಪ್ರಯತ್ನಿಸಬೇಕು. ಅದಕ್ಕೋಸ್ಕರ ಈ ಅನಂತನ ಕಥೆಯಲ್ಲಿ ಕೂಡ ಇದೇ ರೀತಿ ಬರ್ತದೆ. ಆ ಪರಬ್ರಾಹ್ಮಣ ಅನಂತನ ಹುಡುಕ್ತಾ ಹೋಗುವಾಗ ಒಂದು ದೊಡ್ಡ ವಿಶಾಲವಾದ ಮರ ಕಾಣಿಸ್ತದೆ. ಪೂರ್ತಿ ಕಥೆ ಹೇಳಲಿಕ್ಕೆ ಸಮಯ ಇಲ್ಲ. ವಿಶಾಲವಾದ ಮರ ಕಾಣಿಸ್ತದೆ. ಆದರೆ ಒಂದು ಹಕ್ಕಿ ಇಲ್ಲ, ಒಂದು ಹಕ್ಕಿಯಲ್ಲಿ ಗೂಡು ಮಾಡೇ ಇಲ್ಲ. ಅದಕ್ಕೆ ಅನಂತನ ಕೇಳಿದಾಗ ಅವನು ಹೇಳ್ತಾನೆ, ವಿದ್ಯೆಯನ್ನು ಪಡೆದು ವಿದ್ಯೆಯನ್ನು ಕೊಡದೇ ಇದ್ದರೆ, ಪಾಂಡಿತ್ಯವನ್ನು ಗಳಿಸಿ ಅದನ್ನು ಇನ್ನೊಬ್ಬರಿಗೆ ಕೊಡಲಿಲ್ಲ ಅಂತಿಕೊಂಡಂತಂದರೆ ಅವರು ಮುಂದಿನ ಜನ್ಮದಲ್ಲಿ ಇಲ್ಲ ಎತ್ತಾಗಿ ಹುಡ್ತಾರೆ,
ಎತ್ತು ಕೂಡ ಅಲ್ಲಿ ಭೇಟಿಯಾಗಿತ್ತು. ಇಲ್ಲ, ಈ ರೀತಿಯಾಗಿರ್ತಕ್ಕಂಥ ಎಲ್ಲ ಎತ್ತಾಗಿ ಗಿಡ ಅಲ್ಲ, ಗಿಡನ ದಾನ ಮಾಡದ ಸಿರಿವಂತ ಮುಂದಿನ ಜನ್ಮದಲ್ಲಿ ಹಕ್ಕಿಗಳಿಲ್ಲದೆ ಇರತಕ್ಕಂಥ ವೃಕ್ಷನ ಆಗ್ತಾನೆ ಅಷ್ಟೇ. ವಿದ್ಯೆ ಇದ್ದು ಉಪದೇಶ ಮಾಡಲಿಲ್ಲ ಅಂತಿಕೊಂಡು ಅಂತಂದರೆ ಎತ್ತಾಗ್ತಾನೆ. ಧರ್ಮದ ರೂಪಾಯಿ ಧರ್ಮ ಇದೆ, ಧರ್ಮಾಚರಣೆ ಮಾಡಿದ್ದಾನೆ, ಆದರೆ ಜನರಿಗೆ ಹೇಳಿಕೊಟ್ಟಿಲ್ಲ. ಸ್ವಾಧ್ಯಾಯ ಪ್ರವಚನ ಇದು ನಮ್ಮ ಪ್ರಥಮ ಕರ್ತವ್ಯವಾಗಿರ್ತಕ್ಕಂಥದ್ದು. ಆದ್ದರಿಂದಾಗಿ ಪ್ರತಿಯೊಬ್ಬ ಬ್ರಾಹ್ಮಣ ತನಗೆ ಗೊತ್ತಿದ್ದನ್ನು ತನ್ನ ಹೆಂಡತಿ ಮಕ್ಕಳಿಗಾದರೂ ಹೇಳಬೇಕು, ಬಂಧು ಬಾಂಧವರಿಗೆ ಹೇಳಬೇಕು. ಎಲ್ಲ ಬಂಧು ಬಾಂಧವರು ಸೇರಿರ್ತಾರೆ ಯಾವುದೋ ಕಾರ್ಯಕ್ರಮಕ್ಕೋಸ್ಕರ. ಈಗ 2 ವರ್ಷ ಆಯ್ತು ಯಾರು ಸೇರಿಲ್ಲ ಕೊರೋನಾದಿಂದ. ಹಾಳು ಹರಟಿ ರಾಜನೀತಿಯ ಬಗ್ಗೆ, ಕ್ರಿಕೆಟಿನ ಬಗ್ಗೆ, ಅದರ ಬದಲಾಗಿ ತತ್ವದ ಬಗ್ಗೆ ಗೊತ್ತಿರತಕ್ಕಂಥ ವ್ಯಕ್ತಿ ಅವ್ರು ತಿಳಿಸಿ ಹೇಳಬೇಕು. ಅವ್ರು ಕೇಳಲಿ ಬಿಡಲಿ, ತನ್ನ ಕರ್ತವ್ಯ ಅಂತ ಅದನ್ನು ಮಾಡಬೇಕು. ಆದ್ದರಿಂದಾಗಿ ಈ ಅನಂತ ಪದ್ಮನಾಭನ ಆಶೀರ್ವಾದದಿಂದ, ಅನುಗ್ರಹದಿಂದ ನಮ್ಮ ಸಕಲ ಕಷ್ಟಗಳು ದೂರವಾಗಿ ಅನಂತ ಪದ್ಮನಾಭ ವ್ರತದಿಂದ ನಮ್ಮ ಜೀವನದಲ್ಲಿ ಪೂರ್ತಿ ಸಫಲತೆ ನಮಗೆ ಪ್ರಾಪ್ತಿಯಾಗ್ತದೆ ಅನ್ನೋ ವಿಚಾರವನ್ನು ಶಾಸ್ತ್ರ ನಮಗೆ ತಿಳಿಸ್ತದೆ ಅಂತ ತಿಳ್ಕೊಂಡು, ಇದನ್ನು ಕೃಷ್ಣನ ಪರವಾಗಿ ಮೊದಲು ನಾಗಪತ್ನಿಯರು ಹೇಳ್ತಾರೆ. ಹೇ ಉಪ ಉತ್ತಮವಾಗಿರ್ತಕ್ಕಂಥ ಸ್ವಾಮಿ, ಸರ್ವೋತ್ತಮ ಅಂತ ಅರ್ಥ. ಎಲೆ ಸರ್ವೋತ್ತಮನೇ, ಹೇ ಹೃಷಿಕೇಶ, ನಮ್ಮ ಇಂದ್ರಿಯಾಭಿಮಾನಿ, ಇಂದ್ರಿಯಗಳ ನಿಯಾಮಕನಾಗಿದ್ದುಕೊಂಡು ಅವುಗಳನ್ನು ಸತ್ಕಾರ್ಯಗಳಲ್ಲಿ ಸಾಧನೆಯ ಮಾರ್ಗದಲ್ಲಿ ಪ್ರೇರಿಸುವ ಶ್ರೀಹರಿಯೇ, ಇಹ ಭವಚ್ಚರಣೇಶು ಸುಜಾತ ಭುವ. ಭಾಳ ಅದ್ಭುತ ಅರ್ಥ ಮಾಡ್ತಾರೆ. ಈ ಅಂದರೆ ಇಹದಲ್ಲಿ ಈ ಅಂತಿಕೊಂಡಂತಂದರೆ ಕಾಮ. ಹಾಪಯತಃ ಇಂ ಹ ಇಹ, ಕಾಮನ ಪ್ರಭಾವವನ್ನು ದೂರ ಮಾಡುವ. ಇಹೌ ತೌ ಚರಣೌ, ನಿನ್ನ ಆ ಚರಣಕಮಲಗಳು, ನಿನ್ನ ಪಾದಗಳು ನಮ್ಮ ದುಃಖಗಳನ್ನು ನಾಶಪಡಿಸುವ ಬಾಣಗಳು. ಇಹ ಭವಚ್ಚರಣೇಶು ಸುಜಾತ ಭುವ ಅಂತಕೊಂಡಂತನ್ನೋದಕ್ಕೆ ಅರ್ಥವನ್ನು ಹೇಳ್ತಾ ಇದ್ದಾರೆ. ಈ ಅಂತಂದರೆ ಕಾಮನನ್ನು ನಾಶಪಡಿಸಿ, ಅಂದರೆ ಲೌಕಿಕ ಕಾಮನೆಯಿಂದ ನಮ್ಮನ್ನು ದೂರನ್ನಾಗಿ ಮಾಡಿ, ನಿಮ್ನ ಪಾದಗಳು ನಮ್ಮ ಪಾಪಗಳ ರಾಶಿಯನ್ನು ಸುಡುವಂತಹ ಬಾಣಗಳು. ಇಂತಹ ಬಾಣಗಳಿಂದ ಬಾಣದ ಸ್ಥಾನನಾಗಿರ್ತಕ್ಕಂತಹ ಪರಮಾತ್ಮ ನಿನ್ನನ್ನು ಯಾರು ಮರೀತಾರೆ ಅಂತಹ ಅವರು ಉದಾತ್ತ ಮಹತ್ತುರಗೈಹಿ ಇವ ವಾಯುಭಿ ಉಚ್ಛ್ವಸಂತಹ, ನಿನ್ನ ಪಾದಗಳನ್ನು ಯಾವಾಗ ಅವರು ಮರೀತಾರೆ ಅವರಿಗೆ ಅಂತ್ಯಕಾಲ ಸಮೀಪಿಸ್ತದೆ, ಮೇಲುಸಿರು ಬಿಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆದರೆ ಈ ಯಾರು ಆಪ್ತಾಹ ಬಂಧುಗಳು ಅಂತಿದ್ದಾರೆ, ತೇ ಅವರು ಅಮತಿಲೋಲಂ ಯಥಾ, ಚಾಂಚಲ್ಯವಿಲ್ಲದವರಾಗಿ ಸರಿಯಾದ ಮಾರ್ಗದರ್ಶಕರಾದಂತಹ ತಂದೆ ತಾಯಿ ಗುರುಗಳನ್ನು ಅಪಹಾಯ ಬಿಟ್ಟು ಇಂತಾರೆ, ಅವರು ಅಕೃತಕರ್ಣಧರಾಃ ಭವಂತಿ. ಭಗವಂತ ನಿನ್ನ ಪಾದಗಳು ಕಾಮಕ್ಕೆ ವಶನಾಗದೆ ಇಂದ್ರಿಯ ನಿಗ್ರಹವನ್ನು ತಂದು ಕೊಡ್ತಕ್ಕಂಥವುಗಳು.
ಇಂಥ ಪಾದಗಳನ್ನು ಯಾವನು ಮರಿತಾನೆ ಮತ್ತು ಗುರುಗಳನ್ನು ಆಶ್ರಯಿಸುವುದಿಲ್ಲ, ಅಂಥ ವ್ಯಕ್ತಿ ಜೀವನದಲ್ಲಿ ಅಸಫಲನಾಗಿ ದುಃಖದಿಂದ ನಿಶ್ವಾಸವನ್ನು ಬಿಡುತ್ತಾ ಅಕೃತಕರ್ಣಧರ ಕಿವಿ ಇಲ್ಲದವರಾಗಿ ಹುಟ್ಟುತ್ತಾರೆ. ಕಿವಿ ಇಲ್ಲದವರು ಅಂತಿಕೊಂಡಂತಂದರೆ ಸರ್ಪಗಳಾಗಿ ಬಿಡ್ತಾರೆ. ಅಂದರೆ ನಾವು ನಿನ್ನ ಪಾದಾರವಿಂದವನ್ನು ಮರೆತಿರ್ತಕ್ಕಂಥವರು, ನಮಗೆ ಹಿರಿಯರು ಗುರುಗಳು ಹೇಳಿರ್ತಕ್ಕಂಥ ನಿನ್ನ ಮಹಿಮೆಯನ್ನು ನಾವು ಕೇಳಲೇ ಇಲ್ಲ. ನೋಡಿ, ಗುರು ಹಿರಿಯರ ಮಾತನ್ನು ಕೇಳದೇ ಇರತಕ್ಕಂಥವ್ರು ಮುಂದಿನ ಜನ್ಮದಲ್ಲಿ ಸರ್ಪ ಆಗಬೇಕಾಗ್ತದೆ. ಇಂಥ ನಾವು ಜಲಧೌ ಈ ಯಮುನಾ ನದಿಯಲ್ಲಿ ಸ್ವಜನ ಸುತಾತ್ಮಧನ ಧಾಮಧರ, ಇಲ್ಲಿ ಬಂದು ಹೆಂಡತಿ ಮಕ್ಕಳು ಬಂಧು ಬಾಂಧವರು ಸಂಸಾರವನ್ನು ಇಲ್ಲೇ ಕಟ್ಟಿಕೊಂಡಿದ್ದೇವೆ. ಈ ಯಮುನಾ ನದಿಯ ಮಡುವೆ ನಮಗೆ ಮನೆ, ಇದೇ ನಮ್ಮ ಸಂಪತ್ತು. ಇದರಲ್ಲಿ ನಾವು ಆಸಕ್ತರಾಗಿ ಬಾಯಿ ಬಿಡುತ್ತಾ ನಿಶ್ವಾಸವನ್ನು ಬಿಡ್ತಾ ಇದ್ದೇವೆ, ತೆಗೆದುಕೊಳ್ತಾ ಇದ್ದೇವೆ. ಹಾವುಗಳು ಬೇಲಿನ ಮೇಲೆ ತಮ್ಮ ನಾಲಿಗೆ ಹೊರಗೆ ತೆಗಿತಾ ಇರ್ತವೆ. ಯಾಕೆ ಅಂತಿಕೊಂಡಂತಂದರೆ ಆಕ್ಸಿಜನ್ ಕಡಿಮೆ, ಬಾಯಿ ತೆಗೆದ ನಾಲಿಗೆಯಿಂದ ಮತ್ತು ಆಕ್ಸಿಜನನ್ನು ಅವ್ರು ಸ್ವೀಕಾರ ಮಾಡ್ತಾರಂತೆ. ಹೇಗೆ ಮೀನುಗಳು ನೀರಿನ ಮೇಲೆ ಬಂದು ಬಾಯಿ ಮಾಡುತ್ತ ಆಕ್ಸಿಜನ್ ಸ್ವೀಕಾರ ಮಾಡ್ತಾರೆ, ಇವು ನಾಲಿಗೆಯನ್ನು ಹೊರಗೆ ತೆಗೆದು ಆ ರೀತಿಯಾಗಿ ಶ್ವಾಸವನ್ನು ಬಿಡ್ತಾ ಇರ್ತಾರೆ. ಇನ್ನು ಯತಂತಿ ಈಗ ಈ ಸ್ಥಳದಲ್ಲಿ ನಮಗೆ ಗರುಡನ ಅಂಜಿಕೆ ಇಲ್ಲ. ಈಗಂತೂ ಹೊರಗೆ ಹೋದರೂ ಗರುಡನ ಅಂಜಿಕೆ ಇಲ್ಲ. ಯಾಕೆಂದರೆ ನಿನ್ನ ಪಾದದ ಚಿಹ್ನೆಯಿಂದ ಗುರೋಹೋ ಚರಣಂ, ಜಗದ್ಗುರುವಾದ ನಿನ್ನ ಚರಣ ಕಾಲಿನ ಚಿಹ್ನೆ ನಮ್ಮ ಗಂಡನ ತಲೆ ಮೇಲೆ ಬಿದ್ದಿದೆ, ಅದ್ರ ಜೊತೆಗೆ ನಮ್ಮ ತಲೆ ಮೇಲೆ ಬಿದ್ದಂತೆ. ಇಂಥ ಸಂದರ್ಭದಿಂದ ನಮಗೆ ಗರುಡನ ವ್ಯಸನ ಶತಾಬ್ದಿ ತಾರ, ವ್ಯಸನ ಶತಾಬ್ದಿ ತಾರ, ವ್ಯಾವಹಾರಿಕ ಅರ್ಥ ವ್ಯಸನಗಳು ದುಃಖಗಳು ಎಲ್ಲ ನೂರಾರು ದುಃಖಗಳು ದೂರ ಆಗಿದೆ ಅಂತ ಅರ್ಥ. ಆದರೆ ಇಲ್ಲಿ ವಿ ಅಶನ ಶತಾಬ್ದಿ ತಾರ, ವಿ ಅಂದರೆ ಗರುಡ, ಗರುಡನು ನಮ್ಮನ್ನು ತಿನ್ನುತ್ತಾನೆ ಅಂತ ತಿಳ್ಕೊಂಡಂತ ಹೇಳಿ ನೂರಾರು ಉಪಟಳಗಳಿಂದ ನಾವು ಮುಕ್ತರಾಗಿದ್ದೇವೆ. ಪರಮಾತ್ಮ ನಿನ್ನ ಚರಣಾಂಬುಜದ ಆಶ್ರಯವನ್ನು ಬಿಟ್ಟು ಅಹಂಕಾರದಿಂದ ಹಿರಿಯರ ಮಾತನ್ನು ಕೇಳದೆ ಹಾವಾಗೇನು ಹುಟ್ಟಿದೆವು, ಆದರೆ ನೀನು ಬಂದು ನಮ್ಮ ತಲೆ ಮೇಲೆ ಕುಣಿದು ನಮಗೆ ಈ ರೀತಿಯಾಗಿರ್ತಕ್ಕಂಥ ನಿನ್ನ ಪಾದ ಚಿಹ್ನೆಯನ್ನು ಕೊಟ್ಟಿದ್ದೀಯಲ್ಲ, ಈ ಪಾದದ ಚಿಹ್ನೆಯಿಂದ ಗರುಡನ ಭಯ ನಾವು ತಪ್ಪಿಸಿಕೊಂಡಿದ್ದೇವೆ. ಅಷ್ಟೇ ಅಲ್ಲ, ತ್ವಯಿ ಸುಖ ಶಾಂತಿ ಮತಿ, ಸುಖ ಶಾಂತಿ ಸಮಾಧಾನ ಮೋಕ್ಷವನ್ನು ಕೊಡ್ತಕ್ಕಂಥ ನಿನ್ನ ಎದುರಿಗೆ ನತಾನಿ, ನಮ್ಮ ಬಾಗಿಲುಗಳು ಅಲ್ಲ, ನಮ್ಮ ತಲೆ ಬಾಗಿವೆ, ನಮ್ಮ ತಲೆಗಳು ಬಾಗಿವೆ. ತ್ವಯಿ ವಿಭವೇ ಉದ್ಯತೆ ಸತಿ, ಪರಮಾತ್ಮ ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ಇಚ್ಛೆ ಮಾಡು ಸಾಕು. ಆಗ ಆತ್ಮನಿ ಸರ್ವರಸೆ ವಿಭವ ಶ್ರೇಯತೆ, ನಮ್ಮ ಸರ್ವರಸ, ನಮ್ಮ ಸರ್ವಸ್ವ ನಮ್ಮ ಗಂಡ, ನೀನು ಅನುಗ್ರಹ ಮಾಡಬೇಕು ಅಂತ ಇಚ್ಛೆ ಮಾಡಿದರೆ ಸಾಕು. ಏನು ನಮ್ಮ ಗಂಡ ನಿನ್ನ ತುಳಿತದಿಂದ ಗತಪ್ರಾಣನಾಗಿದ್ದಾನೆ, ಮತ್ತೆ ಪುನಃ ಉತ್ಸಾಹದಿಂದ ಸರ್ವಶಕ್ತಿಯನ್ನು ಪಡಿತಾನೆ ಅವನು. ಆದ್ದರಿಂದಾಗಿ ನಮ್ಮ ಗಂಡನಿಗೆ ಆವಾಗ ಈ ನಿನ್ನ ಶಿಕ್ಷೆಯಿಂದ ಮುಕ್ತಿ ಸಿಗ್ತದೆ, ಆಗ ನಮಗೂ ಕೂಡ ಆನಂದವಾಗ್ತದೆ. ಅಂದರೆ ನಿನ್ನನ್ನು ಮರೆತು ನಿನ್ನ ಮಾತಿನ
ಮಾರ್ಗದರ್ಶನವನ್ನು ಮರೆತು ಸರ್ಪಯೋನಿಯಲ್ಲಿ ಬಿದ್ದುಕೊಂಡಿದ್ದೇವೆ. ಆದರೆ ಈಗ ಜಗತ್ತಿನ ಗುರುವಾದಂಥ ನೀನೇ ನಮಗೆ ಉಪದೇಶ ಮಾಡು, ಮಾರ್ಗದರ್ಶನ ಮಾಡು. ನಿನ್ನ ಮಾರ್ಗದರ್ಶನದಿಂದ ನೀ ಅನುಗ್ರಹೋನ್ಮುಖನಾಗ್ತಿ. ಅನುಗ್ರಹೋನ್ಮುಖನಾದ್ದರಿಂದ ನಮ್ಮನ್ನು ಈ ಮಡುವಿನಿಂದ ಹೊರಗೆ ಹೋಗ್ಲಿಕ್ಕೆ ಅನುಮತಿ ಕೊಡ್ತಿ. ಆದರೆ ನಿನ್ನ ಪಾದಚಿಹ್ನೆ ಇದ್ದದರಿಂದಾಗಿ ಗರುಡ ನಮಗೇನು ಮಾಡೋದಿಲ್ಲ. ಇನ್ನು ನಾವು ನಿಶ್ಚಿಂತರಾಗಿ ಎಲ್ಲ ಕಡೆಗೆ ತಿರುಗಾಡಲಿಕ್ಕೆ ಸಾಮರ್ಥ್ಯ ಇದೆ. ಯಾಕೆ? ಜಗದ್ಗುರುವಾದ ನಿನ್ನ ಕಾಲು ಹಿಡಿದಿದ್ದೇವೆ, ನಿನ್ನ ಪಾದವನ್ನು ಆಶ್ರಯ ಮಾಡಿದ್ದೇವೆ. ಯಾವ ವ್ಯಕ್ತಿ ಗುರುಗಳನ್ನು ಆಶ್ರಯಿಸ್ತಾನೆ ಅವನಿಗೆ ಜೀವನದಲ್ಲಿ ಎಂದಿಗೂ ಯಾವ ಸಂದರ್ಭದಲ್ಲಿಯೂ ಪರಾಜಯ ಇಲ್ಲ. ಇದು ಸತ್ಯ ಮಾತು, ಅನುಭೂತವಾಗಿರ್ತಕ್ಕಂಥ ಮಾತು. ಇನ್ನು ಇದನ್ನು ಕೃಷ್ಣನ ಪರವಾಗಿ ಅರ್ಥ ಮಾಡಬೇಕು ಅಂತ ತಿಳ್ಕೊಂಡಂತಂದರೆ ಸತ್ಯಧರ್ಮರ ಆ ಅನಂತ ಶಬ್ದರಾಶಿಯ ಜ್ಞಾನ ಅಂತ ತಿಳ್ಕೊಂಡಂತೇನಿದೆ, ಅನಂತ ಚತುರ್ದಶಿ ದಿವಸ ಅನಂತ ಶಬ್ದರಾಶಿಯ ಜ್ಞಾನ. ಅವ್ರು ಹೇಳ್ತಾರೆ, ಹೇ ಉದಾತ್ತ, ರಥದ ಮೇಲೆ ಇರ್ತಕ್ಕಂಥವನೇ, ಅಂದರೆ ಏನು? ಸಾರಥಿಯೇ. ಹನುಮಂತ ದೇವರು ಹನುಮಧ್ವಜದಲ್ಲಿದ್ದು ಆ ರಥವನ್ನು ಮುಂದೆ ಕರೆದುಕೊಂಡು ಹೋಗ್ತಕ್ಕಂಥವ್ರು ಅವರೇ. ಪರಮಾತ್ಮ ಆ ವಾಯುದೇವರ ಜೊತೆಯಲ್ಲಿದ್ದು ತಾನು ಸಾರಥಿಯಾಗಿದ್ದಾನೆ. ಆದ್ದರಿಂದ ಹೇ ಉದಾತ್ತ, ಅರ್ಜುನನ ಸಾರಥಿಯಾಗಿರ್ತಕ್ಕಂಥ ಶ್ರೀಕೃಷ್ಣನೇ, ನಮ್ಮ ಬಳಗದ ಪಾಂಡವರು, ಗೋಪಿಕಾಸ್ತ್ರೀ ಹೇಳ್ತಾ ಇದ್ದಾರೆ, ನಮ್ಗೆ ಬೇಕಾಗಿರ್ತಕ್ಕಂಥವ್ರು ಪಾಂಡವರು. ಗುರೋಹೋ ಚರಣಂ ಅಪಹಾಯ, ಮಾತ್ರೆಯ ತಪ್ಪಿನಿಂದಾಗಿ ಪಾಂಡುರಾಜನಿಗೂ ಮರಣ ಬಂತು. ಮರಣ ಬಂದ ಕ್ಷಣಕ್ಕೇನೆ ಆ ಕಾಲದಲ್ಲಿ ತಂದೆಯ ಪಾದದ ಆಶ್ರಯವನ್ನು ಇವರು ತಪ್ಪಿಸಿಕೊಂಡ್ರು. ಮಕ್ಕಳಿಗೆ ತಂದೆ ಅಥವಾ ತಾಯಿ ಆಶ್ರಯ ಬೇಕಾಗ್ತದೆ. ಆ ಆಶ್ರಯ ಇದ್ದರೆ ಆ ಕಾಲದಲ್ಲಿ ಅವರು ಜೀವನದಲ್ಲಿ ಬಹಳ ಕಷ್ಟ ಅನುಭವಿಸಬೇಕಾಗ್ತದೆ. ಹಾಗೆ ಪಾಂಡವರು ಬಾಲ್ಯದಲ್ಲಿಯೇ ತಮ್ಮ ತಂದೆಯನ್ನು ಕಳೆದುಕೊಂಡರು. ಅರಂವ್ಯಸನ ಶತಾಬ್ದಿತೆಯ, ಅಷ್ಟೇ ಅಲ್ಲ, ಅನಾಥ ಪ್ರಜ್ಞೆ ಬಂದು ಅನಾಥರಂತೆ ವಾಯುದೇವರಿಗೆಲ್ಲ ಇರಲಿಲ್ಲ, ವ್ಯವಹಾರಕ್ಕೆ ತೋರಿಸಿದ್ದಾರೆ. ಅನಾಥ ಪ್ರಜ್ಞೆಯಿಂದ ಯುಕ್ತರಾಗಿರ್ತಕ್ಕಂತಹ ಇವರು ಅನೇಕ ದುಃಖವನ್ನು ಅನುಭವಿಸಿದರು. ಸ್ವಜನ ಸುತಾತ್ಮಧಾಮಧರಾಹ ಅಕೃತಕರ್ಣಧರಾಹ. ತಂದೆ ಹೋದ ಕ್ಷಣಕ್ಕೇನೆ ಹಿರಿಯ ಅಣ್ಣ ಇದ್ದ ಕರ್ಣ, ಅವನ ಸಂಬಂಧವೇ ಇವ್ರಿಗೆ ಬರಲಿಲ್ಲ. ಅಕೃತ ಕರ್ಣಧರ ಅಂದರೆ ಕರ್ಣರಹಿತವಾಗಿರ್ತಕ್ಕಂಥ ಪಾಂಡವರು, ಅಣ್ಣ ಇಲ್ಲದ ಸಹೋದರರು, ಹಣ, ಮನೆ, ಹೆಂಡತಿ, ಮಕ್ಕಳು ಎಲ್ಲರಿಂದಲೂ ರಹಿತರಾದ ಪಾಂಡುರಾಜ ಹೋದ ಮೇಲೆ ಕುಂತಿ ತನ್ನ ಮಕ್ಕಳನ್ನು ಕರೆದುಕೊಂಡು ಬಂದಾಗ ಕೈಯಲ್ಲಿ ಖಾಲಿ ಇತ್ತು. ಆ ರಾಜ್ಯಕ್ಕೆ ಅವನೇ ರಾಜ್ಯ, ಆದರೆ ಪರಮಾತ್ಮ ಅನುಗ್ರಹ ಈಗಿಲ್ಲ, ಕೈ ಖಾಲಿ. ಬಂಧುಗಳು ದೂರ ಆಗಿದ್ದರು, ಹಣ ಇರಲಿಲ್ಲ, ಮನೆಯಂತೂ ಇರಲೇ ಇಲ್ಲ, ಹೆಂಡತಿ ಮಕ್ಕಳು ಬಂಧುಗಳು ದೂರ ಆಗಿದ್ದರು. ಯಾವಾಗ ಇವರು ಬಂದು ಹಸ್ತಿನಾವತಿಯನ್ನು ಸೇರಿಕೊಂಡಾಗ. ಆದರೆ ಆ ಸಂದರ್ಭದಲ್ಲಿ ದುರ್ಯೋಧನ ಅವರನ್ನು ಪೂರ್ತಿ ವಿರೋಧ ಮಾಡಿದ್ದಾನೆ. ಅಕರ್ಣ ಕರ್ಣಧರ ವಣಿಜ ಇವ, ಸರಿಯಾದ ಮಾರ್ಗದರ್ಶಕರಿಲ್ಲದ ಹಸ್ತಿನಾವತಿಯಲ್ಲಿ ಉಚ್ಛ್ವಸತಿ, ಪಾಂಡವರು ಬಹಳ ಕಷ್ಟ ಅನುಭವಿಸ್ತಾ ಇದ್ದಾರೆ, ಕೌರವರವರಿಗೆ ಬಹಳ ಪೀಡೆಯನ್ನು ಕೊಡ್ತಾ ಇದ್ದಾರೆ. ಆದ್ದರಿಂದ ಜಿತ ಋಷಿಕೇಶ, ಜಿತೇಂದ್ರಿಯ ಪ್ರಿಯನಾಗಿರ್ತಕ್ಕಂಥ ಋಷಿಕೇಶ ನಾಮಕನಾದ ಶ್ರೀಹರಿಯೇ, ಭವಚ್ಚರಣೇಶು
ಯಾವಾಗ ಪಾಂಡವರು ನಿನ್ನ ಪಾದಾರವಿಂದಗಳಲ್ಲಿ ಸುಜಾತ ಭವ ಆಶ್ರಯವನ್ನು ಪಡೆದರು, ಆಗ ಅವರ ಉನ್ನತಿ ಪ್ರಾರಂಭವಾಯಿತು. ಉನ್ನತಿ ಎಲ್ಲಿವರೆಗೆ ಹೋಯಿತು ಅಂತ ತಿಳ್ಕೊಂಡಂತಂದರೆ, ವಾಯುಭಿಹಿ ತುರಗೈಹಿ, ವಾಯುವೇಗ ಉಳ್ಳ ಕುದುರೆ ಮೊದಲಾದ ವಿಶಾಲವಾದ ಸೈನ್ಯ, ವ್ಯಸನ ಶತಾಬ್ದಿ ತಾರಂ, ಆದರೆ ದುಃಖ ಸಮುದ್ರವನ್ನು ದಾಟಿಸ್ತಕ್ಕಂತಹ ಗುರೋಹೋ ಅತಿಲೋಲಂ ಉಪಾಯವಿದ ಯತಂತಿ. ದುರ್ಯೋಧನ ತಪ್ಪು ಮಾಡಿ ಪಾಂಡವರ ದ್ವೇಷ ಮಾಡ್ತಾ ಇದ್ದರೂ ಕೂಡ ಗುರುಗಳು ಅನ್ನಿಸ್ಕೊಂಡಿರ್ತಕ್ಕಂಥ ದ್ರೋಣ ಭೀಷ್ಮರು ಆ ಕಾಲದಲ್ಲಿ ಹೇಗಾದರೂ ಇವರಿಬ್ಬರು ಶಾಂತಿಯಿಂದ ಇರಲಿ, ಮಹಾಭಾರತ ಯುದ್ಧ ಆಗಬಾರ್ದು ಅಂತ ತಿಳ್ಕೊಂಡಂತೇಳಿ ವಿದುರಾದಿಗಳು ಎಲ್ಲರೂ ಬಹಳ ಪ್ರಯತ್ನ ಮಾಡಿದರು. ಆಗಲಿಲ್ಲ. ಕೌರವರು ಒಪ್ಪಲಿಲ್ಲ ಸಂಧಿಗೆ. ಹೇ ಸುಖ, ಮಂಗಲಕರವಾಗಿರ್ತಕ್ಕಂಥ ಸುಖ ಸ್ವರೂಪನೇ, ನೃಣಾಂ ಸರ್ವರಸೆ, ಈಗ ಸದ್ಯಕ್ಕೆ ಮನುಷ್ಯರು ಶ್ರೇಷ್ಠ ಅಂತ ಅನಿಸ್ಕೊಂಡಿದ್ದ, ಅಂದರೆ ರಾಜನು ಅಂತ ಅನಿಸ್ಕೊಂಡಿರ್ತಕ್ಕಂಥ ದುರ್ಯೋಧನ, ಶಾಂತಿಮತಿ ಸತಿ, ಶಾಂತಮತಿ ಸತಿ, ಬೇಡ ಅಂದರೂ ಕೂಡ ಯುದ್ಧ ಮಾಡಿ ವಿನಾಶವನ್ನು ಹೊಂದಿದ. ಮಹಾಭಾರತದಲ್ಲಿ ಪರಾಜಿತನಾದ, ಮಹಾಭಾರತ ಯುದ್ಧದಲ್ಲಿ. ಆದರೆ ನಿನ್ನ ಪಾದವನ್ನು ಆಶ್ರಯಿಸಿರ್ತಕ್ಕಂಥ ಪಾಂಡವರು ಸರ್ವ ವಿಭವ ತಾಮ್, ಆಗ ರಾಜ್ಯಲಕ್ಷ್ಮಿ ಪೂರ್ತಿಯಾದ ಹಸ್ತಿನಾವತಿ ರಾಜ್ಯ ಪಾಂಡವರ ಕೈಲಿ ಬಂತು. ಅವರು ಉಚ್ಛ್ವಸಂತಿ, ಉತ್ತಮವಾದ ರೀತಿಯಲ್ಲಿ ಉಚ್ಛ್ವ ಈ ರೀತಿಯಾಗಿ ಮಾಡಿ ಆ ಕಾಲದಲ್ಲಿ ಉತ್ತಮ ರೀತಿಯಿಂದ ರಾಜ್ಯವನ್ನು ಆಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದಲ್ಲದೆ ವ್ಯಸನ ಶತಾಬ್ದಿ ತಾರಂ, ಲಕ್ಷ ಲಕ್ಷ ಅನಂತ ಅನಂತ ದುಃಖಗಳನ್ನು ದೂರ ಮಾಡತಕ್ಕಂತಹ ಗುರೋಹೋತವ, ಪಾಂಡವರು ಜಗದ್ಗುರುಗಳಾಗಿರ್ತಕ್ಕಂಥ ನಿನ್ನನ್ನು ಆಶ್ರಯಿಸಿದ್ದಾಗಿನಿಂದ ಅವರಿಗೆ ಉನ್ನತಿಯೇ ಉನ್ನತಿ, ಉನ್ನತಿಯೇ ಉನ್ನತಿ, ಎಲ್ಲ ಕಡೆಗೆ ಜಯ. ಆದ್ದರಿಂದಾಗಿ ಹೇ ಜಗದ್ಗುರು, ಜಗದ್ಗುರು ಆಗಿರ್ತಕ್ಕಂಥ ಶ್ರೀಹರಿ, ಜಗದ್ಗುರುವಾಗಿರ್ತಕ್ಕಂಥ ಪರಮಾತ್ಮ, ನಿನ್ನ ಅನುಗ್ರಹ ಭಾಳ ವಿಚಿತ್ರಪ. ಪಾಂಡವರಿಗೆ ಸಹಾಯಕನಾಗಿ ನಿಂತುಕೊಂಡು ರಾಜ್ಯ ಕೊಡಿಸಿ ಎಲ್ಲರನ್ನು ಸೋಲಿಸಿ ಏಕಛತ್ರಾಧಿಪತಿ ಅಂತ ತಿಳ್ಕೊಂಡಂತೇಳಿ ಪಾಂಡವರು ಆದರೂ ಯಾವುದಕ್ಕೋಸ್ಕರ ಭಗವಂತನ ಶ್ರೀಕೃಷ್ಣನ ಪಾದಾರವಿಂದ ಅಂತ ತಿಳ್ಕೊಂಡಿರ್ತಕ್ಕಂಥ ನೌಕೆಯಲ್ಲಿ ಕುಳಿತುಕೊಂಡು ಅಲ್ಲಿ ಭಗವಂತನೇ ಅದರ ಡ್ರೈವರ್, ಕ್ಯಾಪ್ಟನ್. ಆದ್ದರಿಂದ ಸುಲಭವಾಗಿ ನಿಶ್ಚಿಂತವಾದ ರೀತಿಯಲ್ಲಿ ಸಾಧನೆಯನ್ನು ಮಾಡಿ ನಮ್ಮ ಉದ್ದಿಷ್ಟವಾಗಿರ್ತಕ್ಕಂಥ ಲೋಕವನ್ನು ಪಡೆಯುವುದಕ್ಕೋಸ್ಕರ ನಾವು ಸಮರ್ಥರಾಗ್ತೇವೆ. ಮೊದಲನೇ ಅರ್ಥದಲ್ಲಿ ಪರಮಾತ್ಮ ನಾವು ಹಿರಿಯರ ಗುರುಗಳ ಮಾತನ್ನು ಕೇಳದೇ ಇದ್ದದರಿಂದಾಗಿ ಹಾವಾಗಿ ಹುಟ್ಟಿದ್ದೆವು, ಆದರೆ ನಿನ್ನ ಪಾದದ ಚಿಹ್ನೆಯಿಂದ ನಾವು ಎಲ್ಲ ಕಡೆಯಲ್ಲೂ ಸುರಕ್ಷಿತರಾಗಿದ್ದೇವೆ ಅಂತ ತಿಳ್ಕೊಂಡಂತೇಳಿ ಈ ಶ್ಲೋಕಕ್ಕೆ ಆ ರೀತಿ ಅರ್ಥ ಮಾಡಿದರೆ, ಈ ರೀತಿ ಅರ್ಥ, ಪಾಂಡವರು ಪಾಂಡುರಾಜನನ್ನು ಕಳೆದುಕೊಂಡು ಅನಾಥರಾಗಿ ಹಸ್ತಿನಾವತಿಗೆ ಬಂದರು. ಹಸ್ತಿನಾವತಿಯಲ್ಲೂ ಕೂಡ ಅವರಿಗೆ ಅನೇಕ ರೀತಿಯಾದಂಥ ಪೀಡೆಯನ್ನು ಕೊಟ್ಟಿದ್ದಾರೆ. ಕುಂತಿ ಅವನ ಮಕ್ಕಳು ದುಃಖ ಅನುಭವಿಸಿದ್ದಾರೆ ಭೀಮಸೇನವರನ್ನು ಬಿಟ್ಟು. ನಂತರ ತಮ್ಮ ರಾಜ್ಯ ಬೇಡಿದಾಗ ದುರ್ಯೋಧನ ಕೊಡದೇ ಇದ್ದಾಗ, ಗುರು ಹಿರಿಯರ ಮಾತನ್ನು ಕೇಳದೇ ಇದ್ದಕ್ಕಂಥ ಸಂದರ್ಭದಲ್ಲಿ ಮಹಾವಿಶಾಲವಾದ ಸೈನ್ಯ ಇದ್ದರೂ ದುರ್ಯೋಧನ ಸೋತ. ಪರಮಾತ್ಮನ ಪಾದಗಳಲ್ಲಿ ಭಕ್ತಿ ಇರೋದರಿಂದಾಗಿ ಪಾಂಡವರು ಕೃಷ್ಣನ ಅನುಗ್ರಹದಿಂದ ತಮ್ಮ ರಾಜ್ಯವನ್ನು ತಿರುಗಿ ಪಡೆದಿದ್ದಾರೆ. ಆದ್ದರಿಂದಾಗಿ ಪರಮಾತ್ಮನೇ ಜಗದ್ಗುರು. ಆ ಪರಮಾತ್ಮನ ಮಾರ್ಗದರ್ಶನ ನಮಗಿತ್ತು ಅಂತಿಕೊಂಡಂತಂದರೆ ನಮ್ಮ ಜೀವನದಲ್ಲಿ ನಮಗೆ ಪರಾಜಯ ಅಂತಿಕೊಂಡಂತ ಅನ್ನೋದು ಸರ್ವಥಾ ಆಗೋದಿಲ್ಲ. ಈ ರೀತಿಯಾಗಿ ಎರಡನೇ ಅರ್ಥ. ಮೂರನೇ ಅರ್ಥ,
ಹೇ ಜಿತ ಋಷಿ ಜಿತ ಋಷಿಕ, ಇಂದ್ರಿಯಗಳನ್ನು ಗೆದ್ದ ಪರಮಭಕ್ತರ ಅನುಗ್ರಾಹಕನೇ ಶ್ರೀಕೃಷ್ಣನೇ, ಭವಚ್ಚರಣೇಟು ಜಾತ ಬುಧವ. ಗೋಪಿಕಾಸ್ತ್ರೀ ಹೇಳ್ತಾ ಇದ್ದಾರೆ, ಯಾವಾಗ ನಿನ್ನ ಪಾದಾರವಿಂದಗಳನ್ನು ನಾವು ಬಿಟ್ಟುಬಿಡ್ತೇವೆ, ಆಗ ಇಷು ಉದಾತ್ತಸ್ಯ ಮಹತ್ತುರಗೈ, ಮನ್ಮಥನ ಬಾಣಗಳಿಂದ ಮತ್ತು ಉದಾತ್ತಸ್ಯ ಕಾಮನ ಸಾರಥಿಯಾಗಿರ್ತಕ್ಕಂಥ ಆ ವಸಂತ ಋತುವೆ, ಆಗ ಮಹತ್ತುರಗೈಹಿ ವೇಗವಾಗಿ ಆಕ್ರಮಣ ಮಾಡೋದರಿಂದಾಗಿ ಮಹಾವೇಗವುಳ್ಳಂಥ ವಾಯುದೇವರು ಉಪಾಯವಿಧ ಗುರುಗಳಾದ ಭಗವಂತನನ್ನು ಆಶ್ರಯಿಸಿದ್ದರಿಂದಾಗಿ ಉಪಾಯವನ್ನು ತಿಳಿದುಕೊಂಡಿದ್ದಾರೆ. ವ್ಯಸನಶೀಲ ಶತಾಬ್ದಿತಾರ, ಅವರು ನಮಗೆ ನಮ್ಮ ಅನಂತ ಕಷ್ಟಗಳನ್ನು ಪರಿಹರಿಸುವ ಗುರೋಹೋ ಚರಣಂ, ಗುರುವಾಗಿರ್ತಕ್ಕಂಥ ನಿನ್ನ ಚರಣದಲ್ಲಿ ಭಕ್ತಿ ಉಳ್ಳವರಂತ ಆಗುವಂತೆ ಮಾಡ್ತಾರೆ. ಯಾವಾಗ ಭಕ್ತಿ ಬರ್ತದೆ ಆಗ ಅವರಿಗೆ ಧಾಮ ಧರಾಭಿ, ತನ್ನ ಮನೆ ಮಠ ಹೆಂಡತಿ ಮಕ್ಕಳು ಬಂಧು ಬಾಂಧವರನ್ನು ಬಿಟ್ಟು ಆ ಭಗವಂತನ ಹಿತ್ತರವೇ ಅವನನ್ನು ಪಡೆಯಬೇಕು ಅಂತೇಳಿ ಪ್ರಯತ್ನ ಪಡಿಸ್ತಾ ಇರ್ತಾರೆ. ಆದರೆ ಎಲ್ಲಿ ತನಕ ಪರಮಾತ್ಮ ಇವರಿಗೆ ಅನುಗ್ರಹ ಮಾಡಬೇಕು ಅಂತ ಬಯಸೋದಿಲ್ಲವೋ ಆಗ ಮುಖ್ಯ ನಾವಿಕ ಕ್ಯಾಪ್ಟನ್ ಇಲ್ಲದೆ ಇರತಕ್ಕಂಥ ಹಡಗಿನಂತೆ ನೀರಿನಲ್ಲಿ ಹಾರಿ ಸೈಕ್ಲೋನ್ದಲ್ಲಿ ಹೋಗಿ ಮುಳುಗಿ ಹೋಗಿಬಿಡ್ತಾರೆ. ಆ ರೀತಿಯಾಗಿ ನಿನ್ನ ಆಶ್ರಯವನ್ನು ಬಿಟ್ಟು ನಾವು ದುಃಖಿತರಾಗಿದ್ದೇವೆ. ಒಂದು ಕ್ಷಣವೂ ಕೂಡ ನಿನ್ನ ಸಾಮೀಪ್ಯವನ್ನು ನಾವು ಮರೀಲಿಕ್ಕೆ ಸಾಧ್ಯವಿಲ್ಲ, ನಿನ್ನ ವಿರಹವನ್ನು ಅನುಭವಿಸಲಿಕ್ಕೆ ನಮಗೆ ಸಾಮರ್ಥ್ಯ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ತಾತ್ಪರ್ಯ ಏನು ಹೇಳ್ತಾ ಇದ್ದಾರೆ? ಗೋಪಿಕಾಸ್ತ್ರೀಯರು ಹೇಳ್ತಾರೆ, ಯಾವಾಗ ರಾಸಕ್ರೀಡೆಯಾಡುವಾಗ ಅಂತಹ ಸಂದರ್ಭದಲ್ಲಿ ನಾವು ನಿನ್ನನ್ನು ಮರೆತು ಬಿಟ್ಟೆವು, ಕೃಷ್ಣ ನಮ್ಮ ಜೊತೆಗೆ ಆಡ್ತಾ ಇದ್ದ, ನಮ್ಮ ಯೋಗ್ಯತೆ ಭಾಳ ಶ್ರೇಷ್ಠ ಇದೆ ಅಂತ ತಿಳ್ಕೊಂಡು ಅಂತೇಳಿ ಕೃಷ್ಣ ನಮ್ಮ ಹತ್ರ ಬಂದಿದ್ದಾನೆ ಅನ್ನುವ ಅಹಂಕಾರಕ್ಕೆ ಒಳಗಾದಾಗ, ಅಂದರೆ ನಿನ್ನ ಪಾದಕಮಲದ ಭಕ್ತಿಯನ್ನು ಬಿಟ್ಟಾಗ ಮುಂದೆ ನಿನ್ನ ದರ್ಶನವಿಲ್ಲದೆ ರಾತ್ರಿ ಜಯತಿ ತೇದಿಕಂ ಅಂತಕೊಂಡು ತಿರುಗಾಡ್ತಾ ಇದ್ದರು. ಕಾಮನ ಬಾಣದ ಹತರಾಗಿ ವಸಂತ ಋತುವಿನ ಕಾಮನ ಬಾಣ ಅಂತ ಅನ್ಸ್ಕೊಂಡಿರ್ತಕ್ಕಂಥ ವಸಂತ ಋತುವಿನಿಂದ ಪೀಡಿತರಾಗಿ ಮನೆ ಮಠ ಎಲ್ಲ ಕಳೆದುಕೊಂಡು ದುಃಖದಿಂದ ಶ್ವಾಸ ಬಿಡ್ತಾ ಇದ್ದರು. ಆದರೆ ಯಾರು ಪರಮಾತ್ಮ ಅಂತಿಕೊಂಡಂತೇಳಿ ಭಗವಂತನ ಜಗದ್ಗುರುವಾದ ಭಗವಂತನ ಪಾದಗಳನ್ನು ಆಶ್ರಯಿಸಿದ್ದರು, ಅವನ ಆಶೀರ್ವಾದವನ್ನು ಯಾರು ಪಡೆದಿದ್ದರು ಅಂತಹ ವ್ಯಕ್ತಿಗಳು ಪರಮಾತ್ಮ ಅವರಿಗೆ ಯಾರು ವ್ಯಾಪಾರಿಗಳಂತೆ ಸಕಾಮನೆಯಿಂದ ಭಕ್ತಿ ಮಾಡ್ತಾ ಇದ್ದಾರೆ ಅಂಥವರಿಗೆ ಸದ್ಯಾದ ಜ್ಞಾನವನ್ನು ಕೊಟ್ಟು ಆತ್ಮನಿ ಸರ್ವರಸೆ ರಸಾನಾಂ ರಸತಮಃ ಅಷ್ಟಮೋ ರಸಮ ಅಂತ ಹೇಳ್ಕೊಂಡಿರ್ತಕ್ಕಂಥ ನಿನ್ನಲ್ಲಿ ಅವರು ಯಾವಾಗ ನಿನ್ನ ಸಮೀಪಕ್ಕೆ ಬಂದು ಇರ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಆಗ ವಿಭವೇ ಈ ಸಂಸಾರರಹಿತನಾಗಿರ್ತಕ್ಕಂತಹ ಆತ್ಮನಿ ಸರ್ವರಸೆ ಸರ್ವೋತ್ತಮ ಸರ್ವಶ್ರೇಷ್ಠ ಅಂತ ಅನಿಸ್ಕೊಂಡಿರ್ತಕ್ಕಂತಹ ನಿನ್ನಲ್ಲಿ ಭಕ್ತಿ ಉಳ್ಳವರಾಗಿ ನೀನು ಅವರ ಮೇಲೆ ಕೃಪಾದೃಷ್ಟಿಯನ್ನು ಬೀರುತ್ತಿರುವಾಗ ಆ ಕಾಲದಲ್ಲಿ ಎಲ್ಲ ಬಂಧನಗಳನ್ನು ಕಳಿಸಿಕೊಂಡು ಶಾಶ್ವತವಾದ ಸುಖವನ್ನು ನಾವು ಅನುಭವಿಸ್ತೇವೆ. ಆದ್ದರಿಂದ ಪರಮಾತ್ಮ
ಇನ್ನೊಮ್ಮೆ ದರ್ಶನ ಕೊಡು ಅಂತ ಹೇಳ್ತಾ ಇದ್ದಾರೆ. ಮೊದಲು ಕೊಟ್ಟ ದರ್ಶನದಲ್ಲಿ ಅಹಂಕಾರಿಗಳಾಗಿ ನಿನ್ನ ಪಾದವನ್ನು ಬಿಟ್ಟು ದುಃಖವನ್ನೆಲ್ಲ ಕಾಡೆಲ್ಲ ತಿರುಗಿ ದುಃಖ ಅನುಭವಿಸಿದೆವು. ಯಾವಾಗ ನಿನ್ನ ದರ್ಶನ ಆಯಿತು ಆ ಕಾಲದಲ್ಲಿ ಪರಮಾತ್ಮ ನಮ್ಮ ಎಲ್ಲ ದುಃಖ ಹೊರಟೋಗಿ ಮತ್ತು ನಿನ್ನಲ್ಲಿ ವಿಶೇಷವಾಗಿರ್ತಕ್ಕಂಥ ಭಕ್ತಿ ಪ್ರವಾಹ ಬೆಳಿಲಿಕ್ಕೆ ಪ್ರಾರಂಭವಾಯಿತು. ಹೀಗೆ ಮೊದಲನೇ ಅರ್ಥದಲ್ಲಿ ನಾಗಪತ್ನಿಯರು ನಿನ್ನ ಪಾದ ಬಿಟ್ಟಿದ್ದರಿಂದ ಹಾವಾಗಿದೆಯೋ, ಈಗ ನಿನ್ನ ಪಾದವನ್ನು ಹಿಡಿದಿದ್ದರಿಂದ ಉದ್ಧತರಾದೆವು ಅಂತ ಹೇಳಿದರೆ, ಎರಡನೇ ಅರ್ಥದಲ್ಲಿ ಪಾಂಡವರು ಯಾವಾಗ ತಮ್ಮ ತಂದೆ ಆಶ್ರಯವನ್ನು ತಪ್ಪಿಸಿಕೊಂಡರು, ಆಗ ಜಗದ್ಗುರುವಾದ ನಿನ್ನನ್ನು ಯಾವಾಗ ಆಶ್ರಯಿಸಿದರು, ಆಗ ಅವರಿಗೆ ಜೀವನದ ಪ್ರತಿ ಹಂತದಲ್ಲಿಯೂ ಜಯ ಸಿಗ್ತಾ ಹೋಯಿತು ಅಂತಕ್ಕಂಥ ಎರಡನೇ ಅರ್ಥವನ್ನು ಹೇಳಿ, ಮೂರನೇ ಅರ್ಥ ಕೃಷ್ಣನ ಪರವಾಗಿ ಪರಮಾತ್ಮ ಗೋಪಿಕಾಸ್ತ್ರೀಯರು ನಾವು ಅಹಂಕಾರದಿಂದ ಯಾವಾಗ ನಿನ್ನ ಆಶ್ರಯವನ್ನು ನಾವು ಮರೆತು ಬಿಟ್ಟಿವೆವು, ಪರಮಾತ್ಮನ ಆಶ್ರಯದಿಂದ ಎಲ್ಲ ಇದೆ ಅಂತ ಅನ್ನೋದು ಮರೆತು ಬಿಟ್ಟು ನಾನೇ ಎಲ್ಲ ಮಾಡುವನು ತಿಳ್ಕೊಂಡು ಅಂತೇಳಿ ಯಾವಾಗ ಅಹಂಕಾರ ಬರ್ತದೆ, ನಾವು ನಮ್ಮ ರೂಪದಿಂದ ನಾವು ಶ್ರೇಷ್ಠರು ಅಂತನೋ ಅಹಂಕಾರ ಬಂತು, ಆಗ ನಿನ್ನ ಪಾದ ಬಿಟ್ಟೆವು, ದುಃಖ ಅನುಭವಿಸಿದೆವು. ಆನಂತರ ನಿನ್ನನ್ನು ಸ್ತೋತ್ರ ಮಾಡಿದಾಗ ನೀನು ಪ್ರತ್ಯಕ್ಷ ನಮ್ಮ ಎದುರಿಗೆ ಬಂದು ಸಾಕ್ಷಾತ್ ಮನ್ಮಥ ಈಗ ಮಾತ್ರ ನಿನ್ನ ಪಾದ ಹಿಡಿದುಕೊಳ್ತೇವೆ, ನಮ್ಮ ಜೀವನದಲ್ಲಿ ಸುಖ ಶಾಂತಿಯನ್ನು ಸಂಪತ್ತಿಯನ್ನು ಪಡಿತೇವೆ. ಹೀಗೆ ಮೂರು ತರಹದ ಅರ್ಥವನ್ನು ಮಾಡಿಕೊಟ್ಟು ತೋರಿಸಿದ್ದಾರೆ ಸತ್ಯಧರ್ಮ ತೀರ್ಥರು. ಆದ್ದರಿಂದಾಗಿ ನಾವು ಒಂದು ಮಾತನ್ನು ತಪ್ಪದೇ ತಿಳಿದುಕೊಳ್ಳೋಣ, ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಕುತಿ. ನಮಗೆ ಪಾಠ ಹೇಳ್ತಕ್ಕಂಥ ಗುರುಗಳು, ಅವರಿಗೆ ಪಾಠ ಹೇಳಿದ ಗುರುಗಳು, ಆನಂತರ ಅವರಿಗೆ ಗುರುಗಳಾಗಿದ್ದಂಥ ಪೀಠಾಧೀಶರು, ಅವರ ಗುರುಗಳಾಗಿರ್ತಕ್ಕಂಥ ಸತ್ಯಜ್ಞಾನ ತೀರ್ಥರು, ಅವರ ಗುರುಗಳು ಅಂತ ತಿಳ್ಕೊಂಡಂತಂದರೆ ರಘುತ್ತಮರು ಇತ್ಯಾದಿಗಳ ಮುಖಾಂತರ ಬ್ರಹ್ಮದೇವರು, ಶ್ರೀಮದಾಚಾರ್ಯರು, ಇಂಥ ಗುರುಪರಂಪರೆಯ ಪಾದವನ್ನು ನಾವು ಗಟ್ಟಿಯಾಗಿ ಹಿಡಿದುಕೊಂಡ್ರೆ, ಆ ಗುರುಪರಂಪರೆಯಿಂದ ಬಂದಿರತಕ್ಕಂಥ ಅವರ ಗುರುಗಳಾದ ಪರಮಾತ್ಮನ ಪಾದಗಳಲ್ಲಿ ಶರಣು ಹೋದರೆ ನಿಶ್ಚಿತವಾಗಿಯೂ ನಮ್ಮ ಸಾಧನೆಗೆ ಸಫಲತೆ ಸಿಗ್ತದೆ. ಗುರುಗಳ ಅನುಗ್ರಹ ಆಗಲಿಲ್ಲ, ಸಾಧನೆಗೆ ಸಫಲತೆ ಸರ್ವಥಾ ಸಿಗೋದಿಲ್ಲ. ಗುರುಗಳ ಅನುಗ್ರಹ ಇಲ್ಲದ ದೇವರ ಮೇಲೆ ಪರಮಾತ್ಮನು ಸರ್ವಥಾ ಅನುಗ್ರಹವನ್ನು ಮಾಡೋದಿಲ್ಲ. ಆದ್ದರಿಂದಾಗಿ ಗುರುಗಳ ಅನುಗ್ರಹ ನಮಗೆ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥದ್ದು. ಇದನ್ನು ಈ ಶ್ಲೋಕದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇಷ್ಟು ಈ ಎರಡು ಶ್ಲೋಕಗಳ ವಿಸ್ತೃತ ಮತ್ತು ಸಂಕ್ಷಿಪ್ತವಾಗಿರ್ತಕ್ಕಂಥ ಅರ್ಥ ನಿನ್ನೆ ಮತ್ತು ಇವತ್ತು ನಾವು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸಿದ್ದೇವೆ. ಭಗವಂತನಿಗೆ ಅನಂತ ಚತುರ್ದಶಿಯ ಅನಂತನಾದಂಥ ಪರಮಾತ್ಮನಿಗೆ ನಮ್ಮ ವಿನಯದ ಪ್ರಾರ್ಥನೆ, ಇಲ್ಲಿ ಅನಂತರೂಪಿಯಾಗಿರ್ತಕ್ಕಂಥ ಪರಮಾತ್ಮ ನಮಗೆ ಪಾಠ ಹೇಳುವ ಗುರುಗಳಲ್ಲಿ ಇದ್ದು ಆ ಪರಮಗುರುಗಳ ದೃಷ್ಟಿ ನಮ್ಮ ಮೇಲೆ ಬೀಳುವಂತೆ ಮಾಡಿ, ಸರ್ವಶ್ರೇಷ್ಠ ಗುರುಗಳಾದ ಆಚಾರ್ಯ ಶ್ರೀಮದಾಚಾರ್ಯ ಸಂತುಮೇ ಜನ್ಮನೇ ಅಂತಕ್ಕಂಥ ಆ ಶ್ರೀಮದಾಚಾರ್ಯ ಅನುಗ್ರಹವಾಗುವಂತೆ ಮಾಡಿ, ಜಗದ್ಗುರುವಾಗಿರ್ತಕ್ಕಂಥ ನಿನ್ನ ಪಾದದ ಆಶ್ರಯವನ್ನು ಕೊಡು, ಆಗ ಸಂಸಾರದಿಂದ ನಾವು ಸುಲಭವಾಗಿ ದಾಟ್ತೇವೆ ಅಂತನ್ನುವ ವಿಚಾರವನ್ನು ಈ ಶ್ಲೋಕಗಳಲ್ಲಿ ವಿವರಿಸಿದ್ದಾರೆ. ಇನ್ನು ಮುಂದಿನ ಶ್ಲೋಕಗಳಲ್ಲಿ ಪರಮಾತ್ಮನನ್ನು ನಾವು ಪಡೆಯಬೇಕಾಗಿದ್ದರೆ ಹೇಗೆ ಗುರುಗಳ ಪಾದ ಅನಿವಾರ್ಯವೋ ಅದೇ ರೀತಿಯಾಗಿ ಶಾಸ್ತ್ರಗಳು ಅವುಗಳನ್ನು ಹಿಡಿದುಕೊಂಡೇ ನಾವು ಪರಮಾತ್ಮನ ದಾರಿಗೆ ಹೋಗಬೇಕು. ಶಾಸ್ತ್ರಾಧ್ಯಯನದ ಅನಿವಾರ್ಯತೆಯನ್ನು ತಿಳಿಸ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ವಿಚಾರ ಮುಂದಿನ ಶ್ಲೋಕದಲ್ಲಿದೆ. ಅದನ್ನು ನಾವು ಪಡೆಯುವುದಕ್ಕೋಸ್ಕರ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ,
ಹರೇ ಕೃಷ್ಣ 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 ಹರೇ ಹರೇ. ನಾವು ಗುರುಕುಲದಿದ್ದಾಗಿನಿಂದಲೂ ಪರಿಚಿತರಾಗಿ ನನ್ನ ಮೇಲೆ ವಿಶೇಷ ಅಭಿಮಾನ ಇಟ್ಟಿರ್ತಕ್ಕಂಥ ಒಬ್ಬ ಗೃಹಸ್ಥರು ಆಚಾರ್ಯರೇ, ನಾಮಸ್ಮರಣೆ ಮೊದಲು ಹರಿನಾಮಸ್ಮರಣೆ ಮೊದಲು ಆಗ್ತದೆ, ಆಮೇಲೂ ಆಗ್ತದೆ, ಆಮೇಲೆ ಸರಿ. ಆದರೆ ಮೊದಲು ನೀವು ಹರಿನಾಮಸ್ಮರಣೆ ಮಾಡ್ತಾ ಇರುವಾಗ ಯಾವಾಗ ಪ್ರಾರಂಭ ಮಾಡ್ತಾರೆ ಅಂತ ತಿಳ್ಕೊಂಡಂತೇಳಿ ಉತ್ಸುಕತೆ ಇರ್ತದೆ. ಆದ್ದರಿಂದಾಗಿ ಕೊನೆಯಲ್ಲಿ ಮಾಡಿದರೆ ಸಾಕಲ್ಲ, ಆರಂಭದಲ್ಲಿ ಆಗಬೇಕು ಅಂತ ತಿಳ್ಕೊಂಡಂತೇಳಿ ಕೇಳಿದ್ದಾರೆ. ಬೇಗನೆ ನಮಗೆ ವಿಷಯ ತಿಳಿದುಕೊಳ್ಳೋಕ್ಕೋಸ್ಕರ ಹಾದಿ ಕಾಯಬೇಕಾಗ್ತದೆ ಅಂಥೇಳಿ ಅವರಿಗೆ ವಿನಯದಿಂದ ಇಷ್ಟೇ ಉತ್ತರ. ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ ಅಂತ ತಿಳ್ಕೊಂಡಂತೇಳಿ ಶಾಸ್ತ್ರದಲ್ಲಿ ಹೇಳಿದಂತೆ ಪ್ರವಚನ ಕ್ರಮ ಇದೇ ರೀತಿಯಾಗಿದೆ. ಮೊದಲು ಭಜನೆಯನ್ನು ಮಾಡಿ ಆನಂತರ ಪ್ರವಚನ ಪ್ರಾರಂಭ ಮಾಡಬೇಕು. ಮಧ್ಯದಲ್ಲಿ ಮತ್ತೆ ಭಜನೆ ಮಾಡಬೇಕು. ಮಧ್ಯದಲ್ಲಿ ಭಗವಂತನ ಮಹಿಮೆ ಬರ್ತದೆ, ಅದರಿಂದ ಅದು ಭಜನೆ ಅಂತ ತಿಳ್ಕೊಳ್ಳೋಣ. ಮುಗಿದ ಮೇಲೆಯೂ ಭಜನೆಯನ್ನು ಮಾಡಬೇಕು. ಸಾಮೂಹಿಕ ಭಜನೆಗೆ ಬಹಳ ಮಹತ್ವವನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆದ್ದರಿಂದಾಗಿ ನಾನು ಭಜನೆ ಮಾಡ್ತಾ ಇರುವಾಗ ನೀವು ಕೂಡ ಜೋರಾಗಿ ಭಜನೆ ಮಾಡಿ. ಆದ್ದರಿಂದಾಗಿ ಆದಿ ಮಧ್ಯ ಅಂತ್ಯ ಮೂರೂ ಕಡೆಯಲ್ಲಿ ಭಗವನ್ ನಾಮಸ್ಮರಣೆ ಇದು ಅನಿವಾರ್ಯ. ಯಾಕೆ? ಸಂಪುಟೀಕರಣ. ನಾವು ಲಕ್ಷ್ಮೀ ಹೃದಯರ ಪಾರಾಯಣ ಮಾಡಬೇಕಾಗಿದ್ದರೆ ಮೊದಲು ನಾರಾಯಣ ಹೃದಯ, ಮತ್ತು ಲಕ್ಷ್ಮೀ ಹೃದಯ, ಮತ್ತು ನಾರಾಯಣ ಹೃದಯ. ಆದಿಯಲ್ಲಿ ನಾರಾಯಣನ ಪ್ರಾರ್ಥನೆ, ಮಧ್ಯದಲ್ಲಿ ಲಕ್ಷ್ಮಿಗೆ ಅನುಗ್ರಹಕಾರಕನಾದ ನಾರಾಯಣ ಪ್ರಾರ್ಥನೆ, ಮತ್ತು ಕೊನೆಯಲ್ಲಿ ಮತ್ತೆ ನಾರಾಯಣ ಪ್ರಾರ್ಥನೆ. ಇದಕ್ಕೆ ಸಂಪುಟೀಕರಣ ಅಂತ ಕರೀತಾರೆ. ಅಂದರೆ ಈ ಜ್ಞಾನ ಪರಮಾತ್ಮನಿಂದ ರಕ್ಷಿಸಲ್ಪಡ್ತದೆ. ಇದು ನಮಗೆ ಉದ್ಧಾರಕವಾಗಿದೆ ಅಂತ ತಿಳ್ಕೊಂಡಂತನ್ನು ಮಾತನ್ನು ತಿಳಿಸ್ತಾ ಇದ್ದೇವೆ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಪ್ರಣತಾಮಾರ್ತ್ಯನಾಶನ ರೋಗಾನ್ಮೇ ನಾಶಯಾಶೇಟಾನ್ ಆಶು ಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥ ನಾಶನ ರೋಗಾನ್ಮೇ ನಾಶಯಾಶೇಟಾನ್ ಆಶು ಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಟಜಾತ್ ನಶ್ಯಂತೆ ಸಕಲಾರೋಗ ಸತ್ಯಂ ಸತ್ಯಂ ವದಾಮ್ಯಹಂ. ನರಸಿಂಹ ನರಸಿಂಹ ನರಸಿಂಹ. ಶ್ರೀಕೃಷ್ಣಾರ್ಪಣಮಸ್ತು.